First thing, which chapters we need to study to score the subject, not clear the subject. Please listen carefully. Okay, to clear the subject alla, to score the subject. ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ, ಟು ಸ್ಕೋರ್ ದ ಸಬ್ಜೆಕ್ಟ್. ನನ್ನ ಸ್ಟೂಡೆಂಟ್ಸ್ 94 ವರೆಗೂ ಸ್ಕೋರ್ ಮಾಡಿದ್ದಾರೆ SGP ನಲ್ಲಿ. ಓಕೆನಾ? ಸೊ ಫಸ್ಟ್ ಫಂಡಮೆಂಟಲ್ಸ್ ಆಫ್ ಪ್ರೊಟೆಕ್ಷನ್ 20 marks. Okay, so what about fuses and circuit breakers? It is 45 marks. So what about this one? Protective relays, 30 marks. 20, 15 and 15. Okay, I think ಎಲ್ಲ ಸೇರಿಸಿ 145 marks ಇಲ್ಲ 5 marks ಕಮ್ಮಿನ ಜಾಸ್ತಿನ ಇರುತ್ತೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಇಟ್ಸ್ ನಾಟ್ ಈಚ್ ಅಂಡ್ ಎವ್ರಿಥಿಂಗ್ ಈಸ್ ನಾಟ್ ಇಂಪಾರ್ಟೆಂಟ್. ಇಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಇಲ್ಲಿ, ಯಾವ ಚಾಪ್ಟರ್ ಏನೇನು ಅಂತ ಹೇಳ್ಬಿಟ್ಟು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಬಟ್ ನೀವು ಓದೋದು ಏನು ಓದಬೇಕು, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ವಾಟ್ ಯು ಪೀಪಲ್ ವಾಂಟ್ ಟು ಸ್ಟಡಿ ಇನ್ ದಿಸ್ ಚಾಪ್ಟರ್ಸ್. ಓಕೆ, among all the chapters, first we want to complete 4th chapter and 5th chapter for the examination. Okay, ಆಲ್ರೆಡಿ ನಾನು ತುಂಬಾ ಟೈಮ್ಸ್ ಹೇಳಿದ್ದೀನಿ, ಈಗಲೂ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಸೊ ಸಿಲೆಬಸ್ ಇಸ್ ವಾಸ್ಟ್. ಯಾವ್ದ್ರಲ್ಲಿ? ಸ್ವಿಚ್ ಗೇರ್ ಅಂಡ್ ಪ್ರೊಟೆಕ್ಷನ್ ಅಲ್ಲಿ ಸ್ಕೋರ್ ಆಗ್ಬೇಕು ಅಂತಂದ್ರೆ ಈ ವಾಸ್ಟ್ ಸಿಲೆಬಸ್. ಇನ್ ವಾಸ್ಟ್ ಸಿಲೆಬಸ್, ಇಫ್ ಯು ವಾಂಟ್ ಟು ಸ್ಕೋರ್ ದ ಸಬ್ಜೆಕ್ಟ್, ಸೊ ಟ್ರಿಕ್ಸ್ ಇಂಪಾರ್ಟೆಂಟ್. ಓಕೆನಾ? ಸೊ ಇಲ್ಲಿ ನೋಡ್ಕೊಳ್ಳಿ, ಫಸ್ಟ್ 2 ಚಾಪ್ಟರ್ ಕಂಪ್ಲೀಟ್ ಮಾಡಿ. ಫಸ್ಟ್ ನಾನು ಯಾವ ಚಾಪ್ಟರ್ ಇಂದ ಸ್ಟಾರ್ಟ್ ಮಾಡ್ತೀನೋ ಇಟ್ಸ್ ನಾಟ್ ಇಂಪಾರ್ಟೆಂಟ್. ನೀವು 2 ಚಾಪ್ಟರ್ ಫಸ್ಟ್ ಕಂಪ್ಲೀಟ್ ಮಾಡ್ಬಿಡ್ಬೇಕು. ಓಕೆನಾ? 4th ಚಾಪ್ಟರ್ ಅಂಡ್ 5th ಚಾಪ್ಟರ್ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಸಿಂಪಲ್ ಆಗಿದೆ. ಎಸ್, ಸೊ ಇಟ್ ಈಸ್ ವೆರಿ ಸಿಂಪಲ್. ಯಾವುದು? ಪ್ರೊಟೆಕ್ಷನ್ ಆಫ್ ಆಲ್ಟರ್ನೇಟರ್ಸ್ ಅಂಡ್ ಟ್ರಾನ್ಸ್ಫಾರ್ಮರ್ಸ್. ಆಫ್ಟರ್ ದಟ್ ಪ್ರೊಟೆಕ್ಷನ್ ಆಫ್ ಫೀಡರ್ಸ್ ಅಂಡ್ ಬಸ್ ಬಾರ್ ಕಂಪ್ಲೀಟ್ ಮಾಡಬೇಕು. 20 marksಗೆ ನಾನು ಅಷ್ಟು ಮಾತ್ರ ಮಾಡ್ಕೊಡ್ತೀನಿ. ಅರೌಂಡ್ 15 to 20 marks ಸ್ಕೋರ್ ಮಾಡ್ಬೋದು ಈ ಚಾಪ್ಟರ್ ಅಲ್ಲಿ. Leave it, 15 marks minimum score ಮಾಡ್ಬೋದು. As usual, if you study my notes, it's more than enough. 15 marks you can score. So fuses and circuit breakers, complete chapter you have to study. Protection already ಹೇಳಿದ್ದೀನಿ ನಾನು. 35 plus 20, okay, 20, 5 marks ಬಿಟ್ಬಿಡಿ. 50 plus 45, 95. Protective relays ಅಲ್ಲಿ, listen carefully. In protective relays, you have to study basic concepts only. What is protective relaying? What is protection? Primary protection ಇರ್ಬೋದು, ಬ್ಯಾಕಪ್ ಪ್ರೊಟೆಕ್ಷನ್ ಇರ್ಬೋದು, ಈ ತರ ಟಾಪಿಕ್ಸ್ ಇದೆ. ಸ್ವಲ್ಪ ಅದರಲ್ಲಿ we need to check once again what to study in the protective relays. Only basic topics up to classification ವರೆಗೂ ಓದಿದ್ರೆ ಸಾಕು. ಓಕೆ, ಅರೌಂಡ್ 5 to 10 marks you will get. ಸೊ ಕಂಪ್ಲೀಟ್ ಆಗಿ ಫುಲ್ ಪ್ಯಾಕೇಜ್ 100 marks ಸಿಗುತ್ತೆ ನಿಮ್ಗೆ ಈ ತರ ಓದಿದ್ರೆ. ಎಸ್, ಸೊ ಇನ್ನೊಂದ್ಸತಿ ಕೇಳಿಸ್ಕೊಂಬಿಡಿ. ಫಸ್ಟ್ 2 ಚಾಪ್ಟರ್ ಕಂಪ್ಲೀಟ್ ಆಗ್ಲೇಬೇಕು. ಓಕೆ, ನೋಟ್ಸ್ ರೆಡಿ. ನೋಟ್ಸ್ ಇನ್ನು 2 ಚಾಪ್ಟರ್ ನಾನು ಪ್ರಿಪೇರ್ ಮಾಡಬೇಕು. ಪ್ರಿಪೇರ್ ಮಾಡ್ಬಿಟ್ಟು ನಾನು ಕಳಿಸ್ತೀನಿ. ಫಸ್ಟ್ ಫಂಡಮೆಂಟಲ್ಸ್ ಆಫ್ ಪ್ರೊಟೆಕ್ಷನ್ ನಾನು ಕಂಪ್ಲೀಟ್ ಮಾಡೋದು. ಓಕೆನಾ? ಐ ವಿಲ್ ಕಂಪ್ಲೀಟ್ ಫಸ್ಟ್ ಚಾಪ್ಟರ್ ಫಸ್ಟ್. ಬಟ್ ಬಿಫೋರ್ ಗೋಯಿಂಗ್ ಟು ಸ್ಟಡಿ ಆಲ್ ದೀಸ್ ಟಾಪಿಕ್ಸ್, ಯುವರ್ ಚಾಯ್ಸ್ ಮಸ್ಟ್ ಬಿ ದೀಸ್ 2 ಚಾಪ್ಟರ್ಸ್ ಟು ಸ್ಕೋರ್ ದ ಸಬ್ಜೆಕ್ಟ್ ಅಂಡ್ ಟು ಕ್ಲಿಯರ್ ದ ಸಬ್ಜೆಕ್ಟ್. 2 ಚಾಪ್ಟರ್ ಹೋದ್ರೆ ಪಾಸ್ ಆಗ್ಬಿಡ್ತೀರಾ ಆಲ್ಮೋಸ್ಟ್. ನೀವು ಕ್ಲಿಯರ್ ಆಗ್ಬಿಡುತ್ತೆ SGP. ಓಕೆನಾ? ಸೊ ಕ್ಲಿಯರ್ ಆಗಬೇಕು ಅಂತಂದ್ರೆ no need to attend my class. For clearing, it's not required. My class is not required. To score the subject, my class is required, my notes is required. Okay? Yes. Any doubts? Which chapters you have to study? Any doubt ಇದೆ ಯಾರಿಗಾದ್ರೂ? Okay? Yes. Planning ನಾನು ಹೇಳ್ತೀನಿ. Okay? I think 21st is your examination, SGP, right? Yes? Oh, sir. Okay, 21st is your examination. Still time is there. Okay, still time is there. No problem. Okay, today date is 3rd. No problem. Still the time is there. Power electronics ಒಂದಿದೆ. I will arrange soon. Okay. ನಾಳೆಯಿಂದಾನೆ I think from tomorrow only I will arrange power electronics. We will complete that also before examination. It will as usually from tomorrow he will take. Okay. So listen carefully. First, fundamentals of protection. In this chapter, what topics we want to study? So this is chapter 1 in switchgear and protection. Fundamentals of protection is the chapter 1.
Okay, fundamentals of protection. Listen carefully. First topic in this chapter, sources of fault power. Sources of fault power. Okay, first chapter in this, first topic in this chapter. What is that? Sources of fault power. What is fault power? How many sources is there? I will explain it now only, no problem. Okay, next topic. Next topic is illustrate okay, short circuit with the help of diagram. Second topic, what is short circuit, what is short circuit current, and what is the difference between overload current and short circuit current. Each and everything I will explain here only. So next topic, effects of short circuit current, harmful effects of short circuit current. What happens to the power system if any short circuit occurs? Yes, what happens to the power system if any short circuit occurs? Harmful effects of short circuit current. So power system alli nim short circuit occur adre remaining parts of the power system ಏನಾಗುತ್ತೆ? Okay, if anything happens to the if fault occurs on the power system, what happens to the remaining parts of the power system? Okay, that is most important, harmful effects alli. So next topic, faults. What is faults? Types of faults. Okay, so in this topic, symmetrical faults is there. What is symmetrical faults? What is the necessity of calculation of fault current? Next, necessity of calculation of fault current. Calculation of fault current. Which fault current? I will explain it, no problem. Okay, so next, current limiting reactors. Next is current limiting reactors. Current limiting reactors. Okay, so first, what is the necessity of reactors first? Okay, what is the necessity of reactors and placement of reactors? Where to place the reactors? For example, some generator reactors is there. Okay, after that feeder reactor is there. After that bus bar reactor is there. So next is steps to calculate symmetrical fault current. And at last, simple problems on symmetrical fault. Yes. These are all these topics you need to study. Okay, these are all the topics you need to study. Once again, please observe. Okay, once again, please observe. Sources of fault power. Illustrate the short circuit with the help of circuit diagram. After that, harmful effects of short circuit current. Faults. Okay, so what is fault and classification of fault? As usual, you know, symmetrical faults and unsymmetrical faults.
symmetrical faults and unsymmetrical faults. Okay, so after that, what is symmetrical fault? Okay, what is symmetrical fault? Necessity of calculation of fault current. So which current we will calculate? Symmetrical fault current only. Why we want to calculate symmetrical fault current? After that, current limiting reactors. Okay, in protective system, reactors also plays major role. Okay, why it is, what is the necessity of these reactors? That is most important. Steps to calculate symmetrical fault current. Okay, so what about this simple problems on symmetrical faults? Okay, ಇಲ್ಲಿ ನೋಡಿ ಒಂದು actually morning class ಅಲ್ಲಿ ನಾನು ಹೇಳಿರಲಿಲ್ಲ. In morning class I have left some topics. What is that? Sorry, ಒಂದು ಇನ್ಫಾರ್ಮೇಶನ್ ಕೊಡೋಣ ಮರ್ತ್ಬಿಟ್ಟಿದ್ದೀನಿ. ಏನು ಅಂತಂದ್ರೆ each and every question paper one problem is there. One problem for 10 marks. Okay, in this chapter each and to calculate symmetrical fault current. To calculate symmetrical fault current. ಇಲ್ಲಿ ನೋಡಿ ಒಂದು ನಿಮಿಷ, 8 ಪ್ರಾಬ್ಲಮ್ಸ್ ಇದೆ. 8 ಪ್ರಾಬ್ಲಮ್ಸ್ ಸಿಮಿಲಾರಿಟೀಸ್ ಇದೆ. If you observe, just listen carefully. If you observe what happens, 8 ಪ್ರಾಬ್ಲಮ್ಸ್ ಡಿಫ್ರೆಂಟ್ ತರ ಕಾಣಿಸುತ್ತೆ ನಿಮ್ಗೆ. ಓಕೆ, ನೀವು ಅಬ್ಸರ್ವ್ ಮಾಡಿದ್ರೆ 8 ಪ್ರಾಬ್ಲಮ್ಸ್ ಡಿಫ್ರೆಂಟ್ ತರ ಕಾಣಿಸುತ್ತೆ. ಬಟ್ 8 ಪ್ರಾಬ್ಲಮ್ಸ್ ಸೇಮ್ ಒಂದೇ ತರ ಇರುತ್ತೆ. ಓಕೆನಾ, ಸ್ವಲ್ಪ ಚೇಂಜಸ್ ಏನು ಐ ವಿಲ್ ಎಕ್ಸ್ಪ್ಲೈನ್. ಓಕೆ, ವಾಟ್ ಆರ್ ಆಲ್ ದಿ ಸ್ಮಾಲ್ ಚೇಂಜ್ ಇನ್ ಈಚ್ ಪ್ರಾಬ್ಲಮ್. ಓಕೆ, ಎಲ್ಲ ನನ್ನ ಕ್ಲಾಸ್ ಅಟೆಂಡ್ ಮಾಡಿದ್ರೆ ನೀವು ಡೆಫಿನೆಟ್ಲಿ 10 ಮಾರ್ಕ್ಸ್, ಒಂದು 2 ಕ್ಲಾಸಸ್ ಅಟೆಂಡ್ ಮಾಡಿದ್ರೆ 10 ಮಾರ್ಕ್ಸ್ ಮಿನಿಮಮ್ ಸಿಗುತ್ತೆ ಪ್ರಾಬ್ಲಮ್ಸ್ ಅಲ್ಲಿ. 100% ನನ್ನ ಹತ್ರ ಹೇಳ್ಕೊಡ್ತೀನಿ ಪ್ರಾಬ್ಲಮ್ನ. ಓಕೆ, ಸೊ ಇಲ್ಲಿ 10 ಮಾರ್ಕ್ಸ್ ಬಂತು ಅಂದ್ರೆ ಇನ್ನು ಪಾಸ್ ಆಗಕ್ಕೆ ಎಷ್ಟು ಮಾರ್ಕ್ಸ್ ಬೇಕು? 25 ಬೇಕು, ಆರಾಮಾಗಿ ಬರುತ್ತೆ. ಓಕೆನಾ, ಎಸ್, ಪಾಸ್ ಆಗ್ಬೇಕು ಅನ್ನೋರ್ಗೆ. ಓಕೆ, ಎಸ್. ಸೊ ದಿಸ್ ಆರ್ ಆಲ್ ದಿ ಟಾಪಿಕ್ಸ್. ಓಕೆನಾ ಸರ್, ಲೈಟ್ನಿಂಗ್ ಓವರ್ ವೋಲ್ಟೇಜಸ್ ಎಲ್ಲ ಓದ್ಬೇಕಾ? ನನ್ನ ಕ್ವಶನ್. ಎಸ್, ಲಿಸನ್ ಕೇರ್ಫುಲಿ. ಸರ್, ಲೈಟ್ನಿಂಗ್ ವಿ ನೀಡ್ ಟು ಸ್ಟಡಿ, ಓವರ್ ವೋಲ್ಟೇಜ್ ವಿ ನೀಡ್ ಟು ಸ್ಟಡಿ. ಆಫ್ಟರ್ ದಟ್ ಲೈಟ್ನಿಂಗ್ ಅರೆಸ್ಟರ್ಸ್ ಈಸ್ ರಿಕ್ವೈರ್ಡ್. ಓಕೆ, ಸೊ ನಿಮ್ಗೆ ಅದ್ರ ನೆಸೆಸಿಟಿ ಇದೆ ಅಂತಂದ್ರೆ ನೀವು ಓದಕ್ ಟ್ರೈ ಮಾಡಿ, ಬಟ್ ಇಟ್ಸ್ ನಾಟ್ ರಿಕ್ವೈರ್ಡ್. ಇಷ್ಟು ಸಾಕು, ಬೇಕಾದಷ್ಟು ಆಯ್ತು ಫಸ್ಟ್ ಚಾಪ್ಟರ್ ಅಲ್ಲಿ. ಡೋಂಟ್ ಸ್ಟಡಿ ಅದರ್ ದ್ಯಾನ್ ದಿಸ್ ಇನ್ ಫಸ್ಟ್ ಚಾಪ್ಟರ್. ಓಕೆ, ಪ್ಲೀಸ್ ಲಿಸನ್ ಮೈ ವರ್ಡ್ಸ್. Don't study other than this in first chapter. 10 marks, definitely one problem is there. These topics is only for 5 marks. So in remaining 5 marks ಗೆ ಇನ್ನೊಂದು 10 to 15 pages ನೀವು ಪ್ರಿಪೇರ್ ಆಗಬೇಕು. ಅದು ಅನ್ರಿಲೇಶನ್ಶಿಪ್ ಆಗಿದೆ ಅದು. ಓಕೆನಾ, ಇಟ್ಸ್ ಆಲ್ ಅನ್ರಿಲೇಶನ್ಶಿಪ್. ಓಕೆ, ಫಾರ್ ದಟ್ ರೀಸನ್ ಡೋಂಟ್ ಸ್ಟಡಿ. ಎಸ್, ಓಕೆ. ಫಸ್ಟ್ ಚಾಪ್ಟರ್ ಅಲ್ಲಿ ಇಷ್ಟು ಟಾಪಿಕ್ಸ್ ಬಿಟ್ರೆ ಯಾವುದೇ ಟಾಪಿಕ್ಸ್ ನ ನೀವು ಓದಕ್ ಹೋಗ್ಬೇಡಿ. In first chapter, don't study anything other than this. Okay, yes, listen. We'll start the class. Okay, now listen carefully. Sources of fault power. Yes, first topic in this chapter and first topic our first class. Okay, first topic our class. Okay, ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ. ಫಸ್ಟ್ ಚಾಪ್ಟರ್, ಸಾರಿ, ಫಸ್ಟ್ ಟಾಪಿಕ್ ಇನ್ ದಿಸ್ ಚಾಪ್ಟರ್ and first topic in SGP. Okay, so listen carefully, please concentrate. Fault power. What is the meaning of fault power first? Yes, what is the meaning of power first? Okay, let's listen. Fault power, source is there, leave it. First let us know what is power. Okay, in AC systems always power will be represented in kVA. Yes, in AC
all the systems, ಕೇಳಿಸ್ಕೊಳ್ಳಿ, in all the places, all the equipment, everything, new motors, whatever the things, motors or generators, anything is there, everything will be represented in kVA. Yes, someone please tell me what is kVA. Please, anybody explain what is kilovolt ampere. Okay, kilovolt ampere, agreed. So which type of power it is? I know kilovolt ampere. Which type of power it is? Just I am asking which type of power it is. Used to power. Used to power. ಕೇಳಿಸ್ತಾ ಇಲ್ಲ. Useful power. Useful power, very good. ಯಾರು ಆನ್ಸರ್ ಮಾಡಿದ್ದು? ಹರೀಶ್. Okay. Next, anybody? Yes, what is useful power? Apparent power. Okay. Okay. How many types of power is there? 3 powers is there, right? One is apparent power, as he said. Another one, useful power or Active true power. power. Active power. Okay, ಒಂದೇ ನೇಮ್ ಕೊಟ್ಬಿಡ್ತೀನಿ ನಾನು, ಕೇಳಿಸ್ಕೊಳ್ಳಿ. ಯೂಸ್ಫುಲ್ ಪವರ್ ಆರ್ ಟ್ರೂ ಪವರ್ ಆರ್ ಆಕ್ಟಿವ್ ಪವರ್. ಇನ್ಯಾವ್ದಾರು ಇದೆಯಾ? ಸ್ಟಿಲ್ ಎನಿಥಿಂಗ್ ಇಸ್ ದೇರ್? ಓಕೆ. ನೆಕ್ಸ್ಟ್ ಇಸ್ ಆಪರೆಂಟ್ ಪವರ್. Okay. Next is reactive power. Okay. Listen carefully. Reactive power is there. Apparent power is there. If any name you said other than these two names, if any name you say other than these two names, ನೋಡಿ, reactive power or apparent power, ಇವೆರಡು ನೇಮ್ ಬಿಟ್ಟು ಬೇರೆ ಯಾವುದೇ ನೇಮ್ ಹೇಳಿ, ದಟ್ ಇಸ್ ಟ್ರೂ ಪವರ್ ಆರ್ ಯೂಸ್ಫುಲ್ ಪವರ್. ಓಕೆ, ದಟ್ ಇಸ್ ಟ್ರೂ ಪವರ್ ಆರ್ ಯೂಸ್ಫುಲ್ ಪವರ್. ವಿಲ್ ಡಿಸ್ಕಸ್ ಇಟ್ ಲೇಟರ್. ಇನ್ನು ಬ್ರೀಫ್ ಆಗಿ ಡಿಸ್ಕಸ್ ಮಾಡಬೇಕು ಅಂದ್ರೆ ಇನ್ನು ಟೈಮ್ ಬೇಕು. ನೋಡಿ, ಇದರಲ್ಲಿ ಕಿಲೋವ್ಯಾಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಈ ಪವರ್ ನ. ವಿಲ್ ರೆಪ್ರೆಸೆಂಟ್ ಇನ್ ಕಿಲೋವ್ಯಾಟ್. ಸೊ ವಾಟ್ ಅಬೌಟ್ ರಿಯಾಕ್ಟರ್ ಪವರ್? ಇಟ್ ಇಸ್ ರೆಪ್ರೆಸೆಂಟೆಡ್ ಇನ್ kVAr. ಓಕೆ, ಇಟ್ ಇಸ್ ಈಕ್ವಲ್ ಟು VI sin pi. It is equal to VI cos pi if it is single phase. So what about operant power? It is VI. Okay, it is VI. So ಎಲ್ಲಿ ವೋಲ್ಟ್ ಆಂಪಿಯರ್ ಇಂದ ಮಾತ್ರ ರೆಪ್ರೆಸೆಂಟ್ ಮಾಡ್ತೀವೋ ಅದನ್ನ ಆಪರೆಂಟ್ ಪವರ್ ಅಂತ ಕರಿತೀವಿ ನಾವು. ಟ್ರೂ ಪವರ್ ಅಂತ ಹೇಳಿದ್ರೆ ವ್ಯಾಟ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಇಟ್ ಇಸ್ ಇನ್ ವ್ಯಾಟ್ಸ್. ವಾಟ್ ಅಬೌಟ್ ರಿಯಾಕ್ಟಿವ್ ಪವರ್? It is in kVAr. It is in kVAr. Okay. Yes, I think power ಬಗ್ಗೆ ನಿಮಗೆ ಗೊತ್ತಾಯ್ತು ಅನ್ಸುತ್ತೆ. Okay. So now my question is, we will represent all the equipment ratings or some power or anything will be in, what about this? Operant power only. Okay. So what is fault? What is short circuit? Let us see here. I will take simple circuit. Okay. So AC voltage we are applying, and internal impedance of the source is Zi. Okay. And load impedance to this circuit is taken as Z or ZL. Okay. The current flowing through this circuit is taken as I. Can anyone tell me what is the expression for I now? I is equal to V divided by Zi plus ZL. Agreed? If you apply KVL, we will get this equation. I is equal to V divided by Zi plus ZL or Z. We have taken as Z. Listen carefully. Zi is very smallest value. It is in 0.1, 0.2, 0.3 or 0.7, below 1 ohm. And Z is 100 ohm, 200 ohm, like that. Because it is very high value,
Why it is required? To limit the current. Okay. For example, take V is 100 volt, Zi is 0.1 ohm, and take 100 ohm Z only. So we will get 0.99 amps current when Z is in picture and circuit is healthy condition. Okay, ನೋಡಿ Z picture ಅಲ್ಲಿ ಇರಬೇಕು, circuit healthy ಆಗಿರಬೇಕು. When both conditions are there, then I is 0.99 amps. If any short circuit occurs, what is short circuit? If phase and neutral, this is phase and this is neutral. If phase and neutral will short, what happens? So in center, I will write the circuit once again. This is V, Zi. Okay. So ZL as usual. Take Z. Okay. If any short circuit occurs here, it will short directly phase and neutral. Okay. This current is called short circuit current. Why we have taken this current as short circuit current? Because listen carefully, ISC is equal to V divided by only Zi is in picture. Z is absent because of short circuit. As so many times I have told already, what happens if any short circuit occurs? Definitely the resistance of the path is 0. Current selects lower resistance path only. It will neglect Z. If it neglects Z, Z will become 0 in this equation. Z will become 0 in this equation. Z will become 0. And equation will be like this: for 100 volts, Zi is 0.1 ohm. It will be 1000 amps. Listen carefully. This Z is used to limit the current. If Z is absent because of any short circuit, the current reaches 1000 amps. Before that, it is 0.99 amps in healthy circuit. Now it is 1000 amps because of this short circuit. So this 1000 amps will not sit simply, right? It will damage us entire thing. ನಿಮ್ಮ ಕಂಡಕ್ಟರ್ಸ್ ಇರ್ಬೋದು, ಏನಿರ್ಬೋದು, ಎಲ್ಲ ಡ್ಯಾಮೇಜ್ ಮಾಡ್ಬಿಡುತ್ತೆ. ಓಕೆ, ಸೊ ದಿಸ್ ಇಸ್ ದಿ illustration of short circuit. Okay, can someone tell me what is overload current? It is short circuit current, agreed? Okay, what is overload current? When the fault occurs, overcurrent flows through the circuit, sir. When fault occurs, overcurrent flows through the circuit, agreed. Okay, any other answer? Yes, ಯಾವ್ದಾದ್ರು ಬೇರೆ ಆನ್ಸರ್ ಇದೆಯಾ? when fault occurs, overload ಅಂತ ಹೇಳಿದ್ರಿ, ಓಕೆನಾ? There is small difference is there, overload and short circuit. Okay, small difference is there. Listen carefully. When fault occurs, this entire thing will be short circuited. This impedance reaches to 0. During overload condition, it's not possible. If this conductor is 0, so an estimation ಅಲ್ಲಿ ನಿಮ್ಗೆ ಹೇಳಿದೀನಿ ಅವಾಗಲೇ, ಕಂಡಕ್ಟರ್ ಸೈಜ್ ನ ಯಾವ್ದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಬೇಸ್ಡ್ ಆನ್ ಕರೆಂಟ್ ರೇಟಿಂಗ್. ಸೊ ಈಗ ನನಗೆ ಅಲ್ಯೂಮಿನಿಯಂ ಕಂಡಕ್ಟರ್ 1.5 ಸ್ಕ್ವೇರ್ mm ಇದೆ ಅಂತಂದ್ರೆ ದ ರೇಟಿಂಗ್ ಈಸ್ 10 amps, right? Okay, the rating is 10 amps. If 11 amps flows to the conductor, what happens? This will burn, right? Conductor will burn, right? Just example, conductor will burn. So 10 amps is rated current. If it increases to 11 amps, this is overload. If it increases to 1000 amps, this is short circuit. Getting? Just rating ಇಂತ 1 amps or 2 amps ಜಾಸ್ತಿ ಆದ್ರೆ ಅದನ್ನ ಓವರ್ಲೋಡ್ ಅಂತ ಕರಿತೀವಿ. If it automatically increases more than 10 times, more than 100 times, that one will be short circuit. Yes, getting? Still any doubts? Just difference ಹೇಳ್ತಾ ಇದೀನಿ ನಾನು, ಓಕೆನಾ? ವಾಟ್ ಈಸ್ ಓವರ್ಲೋಡ್ ಅಂಡ್ ವಾಟ್ ಈಸ್ ಶಾರ್ಟ್ ಸರ್ಕ್ಯೂಟ್. ಎಲ್ಲ ಏನ್ ಮಾಡ್ತೀರಾ ಅಂತಂದ್ರೆ ಕ್ಲಮ್ಸಿನೆಸ್ ಇದೆ ನಿಮ್ಗೆ. ಏನು ಓವರ್ಲೋಡ್ ಅಂದ್ರೆ ಒಂದೇ, ಶಾರ್ಟ್ ಸರ್ಕ್ಯೂಟ್ ಅಂತ ಅಂದ್ರೆ ಒಂದೇ. ಡಿಫ್ರೆನ್ಶಿಯೇಟೇ ಮಾಡಲ್ಲ ನೀವು. ಸೊ ಯು ವಿಲ್ ಬಿ ಫೇಲ್ ಟು ಡಿಫ್ರೆನ್ಶಿಯೇಟ್. ಸೊ ವಾಟ್ ಈಸ್ ಓವರ್ಲೋಡ್ ಅಂಡ್ ವಾಟ್ ಈಸ್
ಶಾರ್ಟ್ ಸರ್ಕ್ಯೂಟ್ ಅಲ್ವಾ? ನಾನು ತುಂಬಾ ಟೈಮ್ಸ್ ನೋಡಿದೀನಿ. ಓಕೆನಾ? ಡೋಂಟ್ ಡೂ ಲೈಕ್ ದಟ್. ಎಸ್, ಸೊ ದಿಸ್ ಇಸ್ 10 amps rating ಅಂತ ಹೇಳಿದ್ರೆ, rated current ಅಂತ ಹೇಳಿದ್ರೆ 10 amps. If it increases to 11 amps or 12 amps, this is overload. Automatically increases to 1000 amps, this is short circuit. Just simple ಆಗಿ ಹೇಳ್ತಾ ಇದೀನಿ ನಾನು. ಓಕೆನಾ? ದಟ್ಸ್ ಆಲ್. ಸೊ ನನಗೆ ಸೋರ್ಸಸ್ ಆಫ್ ಫಾಲ್ಟ್ ಪವರ್ ಅಂತ ಹಾಕಿದ್ದೀರಾ, ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ದೀರಲ್ಲ ಸರ್. ಎಸ್, ನೌ ಕಮ್ ಟು ದ ಪಾಯಿಂಟ್. Now come to the point. What is current here? When fault occurs, it is short circuit current, right? Take that current. Okay. What is voltage supplied to this point? It is V. This is fault power. I have already told you what is that. Power will be represented in KVA only. ಯಾವುದು? ಆಪರೆಂಟ್ ಪವರ್ ಇಂದ ಮಾತ್ರ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅಂತ ನಾನು ಅವಾಗಲೇ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ. ಸೊ ದಿಸ್ ಇಸ್ ವಿ. ವಿ ಇಸ್ ವೋಲ್ಟೇಜ್ ಸಪ್ಲೈಡ್ ಟು ದ ಫಾಲ್ಟ್ ಪಾಯಿಂಟ್. ISC is current flowing through the fault point. ಓಕೆನಾ? ದಿಸ್ ಇಸ್ ಫಾಲ್ಟ್ ಪವರ್. ಸೊ ಸೋರ್ಸ್ ಯಾವುದು ಫಾಲ್ಟ್ ಪವರ್ಗೆ? ಇಫ್ ವಿ ಇಸ್ 0, ಫಾರ್ ಎಕ್ಸಾಂಪಲ್, if V is 0, automatically what is fault power here? What is short circuit current here? It is also 0. Fault power is also 0. Right? Just ಒಂದು example ಹೇಳ್ತಿದ್ದೀನಿ. If V is 0, what happens to this current? What happens to this power? It is also 0, right? So for that reason, this V is the source for the fault power. Yes, getting my answer? ಅರ್ಥ ಆಗ್ತಿದೆಯಾ ನಾನು ಏನ್ ಹೇಳ್ತಿದ್ದೀನಿ ಅಂತ? ಸರ್, ಗೆಟಿಂಗ್? ಸಿಂಪಲ್ ಆಗಿ ಹೇಳ್ತಾ ಇದೀನಿ. ಓಕೆನಾ? ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದೀನಿ. ಫಸ್ಟ್ ಕ್ಲಾಸ್ ಇಷ್ಟೇ ಸ್ಲೋ ಇರುತ್ತೆ, ಆಮೇಲೆ ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಎಲ್ಲ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀವಿ ನಾವು. ಓಕೆನಾ? ಸ್ವಲ್ಪ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಸಾಕು ನೀವು. ಎಸ್, ಓಕೆ ಸರ್. ಓಕೆ. ಸೊ ದಿಸ್ ಇಸ್ ಫಾಲ್ಟ್ ಪವರ್. ನಾವು ಸೋರ್ಸಸ್ ಫಾರ್ ದಿ ಫಾಲ್ಟ್ ಪವರ್, ಜನರಲ್ ಆಗಿ ಏನೇನ್ ಸೋರ್ಸಸ್ ಇದೆ ನಿಮ್ಗೆ? ಓಕೆನಾ? ಜನರಲ್ ಆಗಿ ಏನೇನ್ ಸೋರ್ಸಸ್ ಇದೆ? ಫಸ್ಟ್ ಸೋರ್ಸ್ ಬಂದು ಸಿಂಕ್ರೋನಸ್ ಜನರೇಟರ್ ಆರ್ ಆಲ್ಟರ್ನೇಟರ್ ಆಸ್ ದಿ ಸೋರ್ಸ್ ಆಫ್ ಫಾಲ್ಟ್ ಪವರ್. ಸಿಂಕ್ರೋನಸ್ ಜನರೇಟರ್ ಆರ್ ಆಲ್ಟರ್ನೇಟರ್ ಆಸ್ ದಿ ಸೋರ್ಸ್ ಆಫ್ ಫಾಲ್ಟ್ ಪವರ್. ಸೆಕೆಂಡ್ ಪಾಯಿಂಟ್ ಈಸ್ ಇಂಡಕ್ಷನ್ ಮೋಟಾರ್ ಆಸ್ ದಿ ಸೋರ್ಸ್ ಆಫ್ ಫಾಲ್ಟ್ ಪವರ್. Third one is synchronous motor as the source of fault power. So ನಮ್ಮ ಹತ್ರ ಇರೋದು ಮೂರೇ ಮೆಷಿನ್ ಐಡಿಯಲಿ. ಓಕೆನಾ? ಐಡಿಯಲಿ we are having 3 types of machines, right? ನೋಡಿ, one is alternator. Okay, actually usually ಎರಡೇ ಮೆಷಿನ್ ನಮ್ಮ ಹತ್ರ ಇರೋದು. Only we are having 2 machines only. Okay, only we are having 2 machines only. One is synchronous machine, another one is induction machine. But why we have taken induction motor and synchronous motor, I will explain it. Okay, alternator, it is also synchronous machine only. Okay, now alternator is the synchronous machine. Listen carefully. How many types of alternator is there? Silent pole type and smooth cylindrical type. Right? So based on the construction, we are having 2 types of alternator. So now my question is, for both types of alternators, is there any excitation is required? 100%, right? ಎರಡು ಟೈಪ್ ಆಲ್ಟರ್ನೇಟರ್ಗೆ ಎಕ್ಸೈಟೇಷನ್ ಬೇಕೇ ಬೇಕಲ್ವಾ? DC ಸಪ್ಲೈನ ಎಕ್ಸೈಟೇಷನ್ ಆಗಿ ಕೊಡ್ತೀವಿ ನಾವು, ನಿಮಗೆ ಗೊತ್ತದು. ಓಕೆನಾ? ಫಾರ್ ಬೋತ್ ದಿ ಆಲ್ಟರ್ನೇಟರ್ಸ್ ವಿ ಆರ್ ಹ್ಯಾವಿಂಗ್ ಎಕ್ಸೈಟೇಷನ್. ಸೊ ಇಲ್ಲೂ ಅಷ್ಟೇ, ಸಿಂಕ್ರೋನಸ್ ಮೋಟರ್ಗೆ ಎಕ್ಸೈಟೇಷನ್ ರಿಕ್ವೈರ್ಮೆಂಟ್ ಇದೆಯಾ? ಎಕ್ಸೈಟೇಷನ್ is required for synchronous motor also. For synchronous generator also excitation is required. Most important, induction motor excitation beka? Yes. Is there any necessity of excitation for induction motor? Anybody? No sir. No sir. Okay, ಯಾಕೆ ಅಂದ್ರೆ ಕನ್ಸ್ಟ್ರಕ್ಷನ್ ನಿಮಗೆ ಗೊತ್ತು. ಓಕೆನಾ?
ಸೊ ಕನ್ಸ್ಟ್ರಕ್ಷನ್ ಗೊತ್ತಿದ್ರೆ ನೀವು ಆನ್ಸರ್ ಮಾಡ್ಬೋದು. ಏನ್ ಆನ್ಸರ್ ಮಾಡ್ಬೇಕು ಅಷ್ಟು ನೀವು ತಿಳ್ಕೊಂಡ್ರೆ ಸಾಕಿದ್ರಲ್ಲಿ. ಓಕೆನಾ? ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಏನ್ ಎಕ್ಸ್ಪ್ಲೈನ್ ಮಾಡ್ಬೇಕು. ಸಿಂಕ್ರೋನಸ್ ಜನರೇಟರ್ ಆರ್ ಆಲ್ಟರ್ನೇಟರ್ ಆಸ್ ದಿ ಸೋರ್ಸ್ ಆಫ್ ಫಾಲ್ಟ್ ಪವರ್. ವಾಟ್ ವಿ ವಾಂಟ್ ಟು ಎಕ್ಸ್ಪ್ಲೈನ್ ನೌ. ಓಕೆ, ಲಿಸನ್ ಕೇರ್ಫುಲಿ. ಒನ್ ಆಲ್ಟರ್ನೇಟರ್, ಓಕೆ, is supplying power to the load. Just take this example. ಬೇರೆ ಏನು ಬೇಡ. Okay, this is alternator or synchronous generator supplying power to the load. Okay, this is excitation for the alternator. Just I am giving example. If it is in healthy condition, no problem. Okay, if any fault occurs, three-phase or symmetrical fault occurs, what happens? Entire fault current will flow to the ground. Agreed? Yelle fault occur agli, wherever the fault occurs, that fault current will flow to the ground. This is procedure always. Your mind bandbudle. Okay na? So now listen carefully. According to the explanation, what is this short circuit current? Okay, from where voltage we will take? Here only. When fault occurs also, mechanical power supplied to the alternator will continue as it is, and excitation is also continue as it is. Then rated voltage will supplied to the fault point. If rated voltage is supplied to the fault point, what will happen? Then fault power will exist, VL into ISC, right? Simple. ನೀವೇನು ಎಕ್ಸ್ಪ್ಲೈನ್ ಮಾಡ್ಬೇಕು ಅಷ್ಟು ಮಾತ್ರ ಹೇಳ್ತಾ ಇದೀನಿ ನಾನು, ಬೇರೆ ಏನು ಎಕ್ಸ್ಟ್ರಾ ಹೇಳ್ತಾ ಇಲ್ಲ ಇಲ್ಲಿ. ಐ ಆಮ್ ಎಕ್ಸ್ಪ್ಲೈನಿಂಗ್ ವಾಟ್ ಯು ವಾಂಟ್ ಟು ರೈಟ್, ದಟ್ಸ್ ಆಲ್. ನಾನು ಏನು ಬೇರೆ ಏನು ಎಕ್ಸ್ಪ್ಲೈನ್ ಮಾಡ್ತಿಲ್ಲ, ಜನರಲ್ ಕೇಸ್ ಹೇಳ್ತಾ ಇದೀನಿ. Here alternator supplying power to the load. If it in healthy condition, it will be okay. If any fault occurs, what happens? Mechanical power supplied to the alternator will be continue as it is, and excitation will also continue. Then rated voltage will supply to the fault point. That's all. Rated voltage supply ಆದ್ಮೇಲೆ this one will complete, right? Fault occur ಆದ್ರೂ, if fault occurs also, rated voltage will continue in case of alternator or synchronous generator. That is most important. Nim induction motor, synchronous motor bitbidi. Synchronous motor and induction motor will be different case. Because of kinetic energy, current will flow to the fault point. But here it's not in this case, it's not like that. Okay? Getting? In this case, it is not like that. If any fault occurs also, rated excitation, okay, excitation will be supplied, and as usual excitation will be supplied, and as usual mechanical energy will also supplied continuously to the alternator. Then rated voltage will supply to the fault point, and this fault current will be more, then fault power exists. That's all. So what about induction motor? If you want to explain induction motor, first we should know two things. What are all that things? NS. What is this NS? Anybody? Sir, synchronous speed. Synchronous speed. What is that synchronous speed? 120 f/p. No. I'm just asking what is that synchronous speed? You very correct ಇದೆ. Constant speed. Constant speed. Okay. Then any other answer? Speed of the rotating magnetic field, right? I want that answer. Okay, what is NS? Synchronous speed, speed of the rotating magnetic field. So now one more entity is there, N. One more entity is there, N. Actual speed of induction motor. ಅಂದ್ರೆ rotation ಎಷ್ಟು ಸ್ಪೀಡ್ ಅಲ್ಲಿ ಆಗುತ್ತೋ ಅದು. Okay, actual speed of induction motor. Listen carefully. In synchronous motor, if NS is greater than N, then the machine will be acting as induction motor. If NS is less than N, then the machine will be acting as induction generator.
ಗೆಟಿಂಗ್ ಮೈ ಪಾಯಿಂಟ್? ತುಂಬಾ ಸಿಂಪಲ್ ಆಗಿ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕಾಗಿರೋದು ಅಷ್ಟೇ. ಓಕೆನಾ? ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಜಾಸ್ತಿ ತಲೆ ಕೆಡ್ಸ್ಕೊಂಡು ಎಕ್ಸ್ಪ್ಲೇನ್ ಮಾಡೋ ನೆಸೆಸಿಟಿ ಇಲ್ಲ. ನೀವು 4th ಸೆಮ್ ಅಲ್ಲಿ ಇಂಡಕ್ಷನ್ ಮೋಟಾರ್ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಐ ಥಿಂಕ್ ಎಲ್ಲರೂ ಹಂಗೆ ಪಾಸ್ ಆಗ್ಬಿಟ್ಟಿದ್ದೀರಾ, ಸ್ವಲ್ಪ ಡೌಟ್ಸ್ ಇರುತ್ತೆ, ಇಟ್ಸ್ ಓಕೆ. NS ಅನ್ನೋದು ಸಿಂಕ್ರೋನಸ್ ಸ್ಪೀಡ್ ಆಫ್ ದಿ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಯಾವಾಗಾದ್ರೂ ಟೈಮ್ ಸಿಕ್ಕಿದಾಗ ಹೇಳ್ತೀನಿ ನಾನು, ಸ್ಪೀಡ್ ಆಫ್ ದಿ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಏನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದ್ಸರಿ, ನೋ ಪ್ರಾಬ್ಲಮ್. ಓಕೆನಾ? ಇಫ್ NS is greater than N, then if NS is greater than N, machine will be acting as induction motor. If NS is less than N, machine will be acting as induction generator. Okay? So here, listen carefully. When these condition reaches, the induction motor supplied power to the fault point. ನೋಡಿ, ಈ ಕಂಡೀಷನ್ ರೀಚ್ ಆದ್ರೆ ಮಾತ್ರ ಇಂಡಕ್ಷನ್ ಮೋಟಾರು ಫಾಲ್ಟ್ ಪಾಯಿಂಟ್ಗೆ ಎಸ್ ಗೆಟಿಂಗ್ ಮೈ ಆನ್ಸರ್? ಲಿಸನ್ ಕೇರ್ಫುಲಿ, 1 ಸೆಕೆಂಡ್ ಪ್ಲೀಸ್. ಒಂದ್ಸರಿ ಕ್ಲೀನ್ ಆಗಿ ಕೇಳಿಸ್ಕೊಂಬಿಡಿ. ಎಸ್, and once again alternator plus minus. Okay, once again alternator plus minus. So this alternator supplies power to the induction motor. ಇಷ್ಟೊತ್ತು alternator ಯಾವ್ದು ಪವರ್ ಸಪ್ಲೈ ಮಾಡ್ತಿತ್ತು ಅಂದ್ರೆ ಲೋಡ್ಗೆ. Now it is supplying power to the induction motor. During healthy condition, this supply power to the induction motor. If fault occurs, what happens? Short circuit current starts flowing here. Okay, short circuit current starts flowing here. Then what happens? Listen carefully. If any fault occurs, what happens here? This alternator will supply power to the fault point, no issues. Okay, but induction motor, what happens? If it current takes in this direction, current supplied to the induction motor is 0. Yes, current supplied to the induction motor is 0. If current or power supplied to the induction motor is 0, what happens? Automatically, due to the kinetic energy of the rotor, NS will be less than N. Then it is acting as induction generator. So then it supplies current to the fault point. Okay, or supplies voltage to the fault point. Anything is okay. You can say anything. ಸರ್, ಅಂದ್ರೆ ಕೈನೆಟಿಕ್ ಎನರ್ಜಿ ಅಂದ್ರೆ ಈಗ ಮುಂಚೆ ಸಪ್ಲೈ ಆಗ್ತಿದ್ದಿದ್ ಸಪ್ಲೈ ಇಂದ ಅದು ಟರ್ನ್ ಆಗ್ತಾ ಇದ್ದಿದ್ದು ಸಪ್ಲೈ ಸ್ಟಾಪ್ ಆದಾಗ ಜನರೇಟರ್ ಇಂದ ಬ್ಯಾಕ್ EMF ಬರೋದಾ ಸರ್? ಅದು ಸಡನ್ ಆಗಿ ಸ್ಟಾಪ್ ಆಯ್ತು ಅನ್ಕೊಳ್ಳಿ, ಎಲೆಕ್ಟ್ರಿಕಲ್ ಎನರ್ಜಿ ಮಾತ್ರ ಸ್ಟಾಪ್ ಆಗುತ್ತೆ. ಮೆಷಿನ್ ಕಂಟಿನ್ಯೂಸ್ ರೊಟೇಟ್ ಆಗ್ತಾನೆ ಇರುತ್ತೆ. ಎಷ್ಟೊತ್ತು? ಡ್ಯೂರಿಂಗ್ ಸಮ್ ಪಾಯಿಂಟ್ ಆಫ್ ಟೈಮ್, ಅಂದ್ರೆ ಡ್ಯೂರಿಂಗ್ ಸಮ್ ಪೀರಿಯಡ್ ಓನ್ಲಿ ಅಲ್ವಾ? ಸೊ ಆ ಪೀರಿಯಡ್ ಅಲ್ಲಿ ಏನಾಗುತ್ತೆ, NS ಗಿಂತ NS ವಿಲ್ ಬಿ ಲೆಸ್ ದನ್ N ಆಗ್ಬಿಡುತ್ತೆ ಆಟೋಮೆಟಿಕಲಿ. ಓಕೆನಾ? ನೀವು ಯಾವಾಗ್ಲೂ ಅಷ್ಟೇ ಇಂಡಕ್ಷನ್ ಮೆಷಿನ್ ಅಲ್ಲಿ ಮಾತ್ರ ಅಷ್ಟೇ NS ಅಂಡ್ N ಎರಡು ಪ್ಯಾರಾಮೀಟರ್ ನಮ್ಗೆ ಇಂಪಾರ್ಟೆಂಟ್. ಯಾವಾಗ NS ಜಾಸ್ತಿ ಆಗುತ್ತೋ, when NS will be increases more than N, induction machine will be acting as induction machine will be acting as induction motor. If NS is less than N, andre N value will be more compared to NS, it is induction generator. Automatically ಏನಾಗುತ್ತೆ, instead of taking electrical energy, it gives electrical energy back. Okay sir, ಗೊತ್ತಾಯ್ತು. Okay, simple. Getting? So that's all. Induction generator, sorry, induction motor or induction generator. What happens synchronous motor? Once again same assumption ತಗೊಳ್ಳಿ, same. ಈಗ alternator is there. Okay, excitation ಕೊಡಿ, ಪ್ಲಸ್ ಮೈನಸ್ ಎಕ್ಸೈಟೇಷನ್ ಕೊಟ್ಟಿರ್ತೀರಾ. ಮೆಕ್ಯಾನಿಕಲ್ ಎನರ್ಜಿ ಆಸ್ ಯೂಶುವಲ್
ಪ್ರೈಮ್ ಮೂವರ್ ಇಂದ ಕೊಡ್ತೀರಾ ಇದಕ್ಕೆ ಅಲ್ವಾ. ಸೊ ಟು ಟೇಕ್ ಎಲೆಕ್ಟ್ರಿಕಲ್ ಎನರ್ಜಿ ಸಪ್ಲೈಡ್ ಟು ದ ಸಿಂಕ್ರೋನಸ್ ಮೋಟರ್. Okay, during healthy condition no problem. Okay, it supplies power to the synchronous motor only. It supplies electrical power to the synchronous motor only. What happens during fault condition? When fault occurs here, what happens? Automatically it is connected to ground, right? Same theory. Automatically it is connected to ground when fault occurs. Alva? So if it's connected to ground, what happens? As usual, in supply ಮಾಡುತ್ತೆ current na, alva. When it supplies like this, current supplied here is 0. Once again, because of kinetic energy only, this synchronous motor will continue rotate some period of time. Okay, during that period of time only, it cuts the flux produced by the field winding as usual. Okay, field winding new excitation continuous agi idde irutte. It cuts the flux and induces the EMF, then supplied current to the fault point. Okay, ಎರಡು ಕಂಡೀಷನ್ ಅಲ್ಲಿ ನೀವು ಇಂಡಕ್ಷನ್ ಮೋಟಾರ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಎನ್ ಮತ್ತೆ ಎನ್ ಎಸ್ ನ ಕಂಪೇರ್ ಮಾಡಲೇಬೇಕು. ನಾನು ನೋಟ್ಸ್ ಅಲ್ಲೂ ಸೇಮ್ ಅದೇ ತರ ಕಂಪೇರ್ ಮಾಡಿದೀನಿ. ಓಕೆನಾ. ಸೊ ಸಿಂಕ್ರೋನಸ್ ಮೋಟಾರ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಎಕ್ಸೈಟೇಷನ್ ಇಂದ ತಗೋಬೇಕು ನೀವು. ಯು ಶುಡ್ ಎಕ್ಸ್ಪ್ಲೈನ್ ಫ್ರಮ್ ದ ಎಕ್ಸೈಟೇಷನ್. ಓಕೆ, ಎಸ್. ತುಂಬಾ ಜನ ಲಾಗಿನ್ ಆಗಿ ಲಾಗೌಟ್ ಆಗ್ತಿದ್ದೀರಲ್ಲ, ಯಾಕೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಓಕೆನಾ, ನೆಟ್ವರ್ಕ್ ಏನಾದ್ರು ಪ್ರಾಬ್ಲಮ್ ಇದೆಯಾ? ಎಸ್, ಎನಿ ಡೌಟ್ ಇನ್ ದಿಸ್ ಕ್ವಶನ್? No, sir. Source of fault power. 5 marks question, first question. Okay na? Yes. Harmful effect of short circuit current. Illustrate the example of short circuit with the help of circuit diagram. I have already explained. Okay, before that only first start ಮಾಡಿದ ಅಲ್ಲಿಂದಾನೆ. So third question ಬಂದು harmful effects of short circuit current. Harmful effects of short current. Sorry. Okay. Harmful effects of short circuit current. Okay. Before going to start this one, please someone explain what is power system. ಎಲ್ಲ ಕಡೆ ತುಂಬಾ ಕಡೆ ಬಂದ್ಬಿಟ್ಟಿದೆ. TDU ಬಂದಿದೆ, ಓಕೆನಾ, ಎಸ್ಟಿಮೇಷನ್ ಅಲ್ಲಿ ಬಂದಿದೆ. ತುಂಬಾ ಟೈಮ್ಸ್ ಪವರ್ ಸಿಸ್ಟಮ್ ಅಂತ ಮಾತಾಡ್ತಾ ಇದೀವಿ. ವಾಟ್ ಈಸ್ ದಟ್ ಪವರ್ ಸಿಸ್ಟಮ್? ಓಕೆ, ತುಂಬಾ ಅದೇ ವಾಟ್ ಈಸ್ ದಿ ಮೀನಿಂಗ್ ಆಫ್ ಪವರ್ ಸಿಸ್ಟಮ್? ನೀವೇನಾದ್ರೂ ಆಗ್ಲಿ, ವಾಟ್ ಈಸ್ ದಿ ಮೀನಿಂಗ್ ಆಫ್ ಪವರ್ ಸಿಸ್ಟಮ್? The power system consists of generation, transmission, distribution, sir. Okay, power system consists of generation, transmission and distribution. Okay, agreed. Okay na? My answer is simple. Generating station. Okay, we need to step up the voltage. So single line diagram ಬರೀತಾ ಇದೀನಿ, ಸಿಂಪಲ್ ಆಗಿ ಬರೀತಾ ಇದೀನಿ ನಾನು. We need to step up the voltage. ಯಾಕೆ ಅಂತ ನಿಮಗೆ ಗೊತ್ತು. ಸಬ್ಸ್ಟೇಷನ್ ಯೂಸ್ ಮಾಡ್ತೀವಿ. ಎಲ್ಲಿ? ನಿಯರ್ ಜನರೇಟಿಂಗ್ ಸ್ಟೇಷನ್ ಓನ್ಲಿ we will use substation, right? So what about next? Long distance transmission. This is called as primary transmission. Okay, next step down transformer. Okay, so this one is main receiving station, MRS. Next, once again substation. This is also step down purpose only. Once again distribution substation, DSS substation. Okay, next consumer premises. What is that entire thing? ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಇಲ್ಲಿಗೆ ಎಂಡ್ ಆಗ್ತಾ ಇದೆ. What is this entire thing? This is electrical network. From where to where? That is power system. Electrical network from generating station where electrical energy is generated.
to the consumer premises where electrical energy is utilized is called as power system. In simple words, the electrical network between generating station to consumer premises is called as power system. Okay, getting? ಎಲ್ಲ ಹೇಳ್ತೀರಾ ಅನ್ಕೊಂಡಿದೀನಿ ನೆಕ್ಸ್ಟ್ ಕ್ಲಾಸ್ ಕೇಳಿದ್ರೆ. ಸಿಂಪಲ್ ಆಗಿ ಹೇಳಿದೀನಿ, ನಂದೇನು ಜಾಸ್ತಿ ತಲೆ ಕೆಡ್ಸ್ಕೊಂಡು ಹೇಳಿಲ್ಲ ಅದನ್ನ. ಓಕೆನಾ? ಎಲ್ಲಿ ಜನರೇಟಿಂಗ್ ಸ್ಟೇಷನ್, ಎಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿನ ಜನರೇಟ್ ಮಾಡ್ತೀರಾ, ಅಲ್ಲಿಂದ ಕನ್ಸ್ಯೂಮರ್ ಪ್ರಿಮಿಸಿಸ್ ವರ್ಗೂ ಏನ್ ನೆಟ್ವರ್ಕ್ ಇದೆಯೋ, ಯಾವ ನೆಟ್ವರ್ಕ್ ಅಂತ ಕರಿತೀವಿ, ಇದನ್ನ ಕಂಪ್ಲೀಟ್ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಅಂತಾನೆ ನಾವು ಕರೆಯೋದು. ಓಕೆನಾ? ಆ ಎಲೆಕ್ಟ್ರಿಕಲ್ ನೆಟ್ವರ್ಕ್ ನ ನಾವು ಪವರ್ ಸಿಸ್ಟಮ್ ಅಂತ ಕರಿತೀವಿ. ಏನಾದ್ರೂ ಅಕ್ಕರ್ ಆಗ್ಬೋದು, ಫಾಲ್ಟ್ಸ್ ಆದ್ರೂ ಅಕ್ಕರ್ ಆಗ್ಬೋದು, ಬೇರೆ ಪ್ರೊಟೆಕ್ಟಿವ್ ಡಿವೈಸಸ್ ಆದ್ರೂ ನಾವು ಯೂಸ್ ಮಾಡ್ಬೋದು. ವಾಟ್ ಎವರ್ ದ ಥಿಂಗ್ ಹ್ಯಾಪನ್ಡ್, that entire thing is called electrical network. Okay, so now why I am explaining power system now, listen carefully. Okay, reason is there. So I will take 2 or 3 alternators and I will connect it to bus bar. ಒಂದು 3 to 4 3 alternators ತಗೊಂಡಿದ್ದೀನಿ ನಾನು, 4 alternators ತಗೊಂಡಿದ್ದೀನಿ. 4 alternators ತಗೊಂಡು ಬಸ್ ಬಾರ್ ಕನೆಕ್ಟ್ ಮಾಡಿದೀನಿ. ಓಕೆ, ಸಿಂಪಲ್ ಆಗಿ. ಓಕೆನಾ? ಬಸ್ ಬಾರ್ ಇಂದ ನಾವು ಎಲ್ಲ ಕನೆಕ್ಟ್ ಮಾಡ್ತೀವಿ, ವೇರ್ ಇಟ್ ಶುಡ್ ಬಿ ಕನೆಕ್ಟೆಡ್ ಫ್ರಮ್ ದ ಬಸ್ ಬಾರ್, ಇಟ್ ಶುಡ್ ಬಿ ಕನೆಕ್ಟೆಡ್ ಟು ದ ಲೋಡ್ ಅಲ್ವಾ? ಐ ವಿಲ್ ಟೇಕ್ 3 to 4 ಲೋಡ್ಸ್ ಒನ್ಸ್ ಅಗೇನ್. ಸಿಂಪಲ್, ಏನೋ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಿದ್ದೀನಿ, ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. 3 to 4 loads I have taken. So these loads may be, listen carefully, these loads may be induction motor, first load, synchronous motor, second load, and domestic loads. Anything, okay na? Domestic loads. Okay, so current 10 amps will be flowing here in this branch. This one has branch only, 10 amps. Feeder anta ಕರಿತೀವಿ, feeder ನ branch ಅಂತಾನೆ ಹೇಳ್ತೀವಿ, 10 amps. ಓಕೆನಾ? ಎಕ್ಸಾಕ್ಟ್ಲಿ ಎಲ್ಲ ಕಡೆ 10 amps ಫ್ಲೋ ಆಗ್ತಾ ಇದೆ, ಇದು ಅಸಂಪ್ಷನ್ ಅಷ್ಟೇ. 10 amps 20 amps ಬೇಕಾದ್ರೂ ಫ್ಲೋ ಆಗ್ಬೋದು. ಓಕೆನಾ? ಸೊ 10 amps ಫ್ಲೋ ಆಗ್ತಿದ್ರೆ this bus bar voltage will be 400 volts only. ಓಕೆನಾ? ಸಿಂಗಲ್ ಲೈನ್ ಡಯಾಗ್ರಾಮ್ ಬರ್ದಿದ್ದೀನಿ. This is 3-phase network. Please listen carefully. I have written single line diagram, but it is 3-phase network only. Okay, I have written single line diagram, but it is 3-phase network only. Okay, now listen carefully. Please listen carefully. Here, if induction motor taking 10 amps, only if this bus bar voltage is 400 volts. Same synchronous motor taking 10 amps, only if 400 volt is there. ಈ ಬಸ್ ಬಾರ್ ವೋಲ್ಟೇಜ್ 400 volts ಇದ್ದಾಗ ಮಾತ್ರ 10 amps ಡ್ರಾ ಆಗುತ್ತೆ. ಓಕೆನಾ? ಇಫ್ ಸಪೋಸ್ ಎನಿ ಫಾಲ್ಟ್ ಅಕರ್ಸ್ in any one of the feeder, okay, I will take fault at this feeder. Okay, if fault occurs at this feeder, what happens? Listen, it is connected to ground. This current will increase us to 1000 amps or 100 amps. Just taking I am 100 amps only. Instead of 10 amps, I am taking 100 amps. 10 times increase ಮಾಡ್ತಾ ಇದೀನಿ ಅಷ್ಟೇ. Listen carefully. Most important point. If it increases to 100 amps, what will happen? This voltage reduces to 40 volts. 10 times it will decrease. 10 times. ನೀವು ಕರೆಂಟ್ ಇಲ್ಲಿ ಇನ್ಕ್ರೀಸ್ ಆಗ್ತಿದಂಗೆ 10 times, ಇಲ್ಲಿ ವೋಲ್ಟೇಜ್ 10 times ಡಿಕ್ರೀಸ್ ಆಗ್ಬಿಡ್ತು ಬಸ್ ಬಾರ್ದು. ವೆನ್ ಬಸ್ ಬಾರ್ ವೋಲ್ಟೇಜಸ್ ಇನ್ಕ್ರೀಸಸ್ ಟು 10 times, ವಾಟ್ ಹ್ಯಾಪನ್ಸ್? This will start drawing 100 amps. This will start drawing 100 amps. This will start drawing 100 amps. I have told already, if it is 400 volt is there, then it will draw 10 amps, it will draw 10 amps, it will draw 10 amps. If it reduces to 40 volts, this current will also increases to 10 times. Because to run the induction motor, because to run the synchronous motor. You know,
10 amps ಕ್ಯಾರಿ ಮಾಡಬೇಕಾಗಿರೋ ಕಂಡಕ್ಟರ್ಸ್ 100 amps ಕ್ಯಾರಿ ಮಾಡಿದ್ರೆ ಏನಾಗುತ್ತೆ? ಜಸ್ಟ್ ಅಸ್ಯೂಮ್ 1 second. So these things will not occur because so many protective devices is there. If any fault occurs, here CB will be there. Ella kade CBs irutte. It will trip. This bus bar will be same. These parts will be work as usually. If this circuit breaker fails to trip, or if circuit breaker is absent, this thing will be happen in the power system. ಯಾವ್ದಾದ್ರು ಒಂದು ಪಾರ್ಟ್ಗೆ ಫಾಲ್ಟ್ ಏನಾದ್ರು ಅಕ್ಕರ್ ಆಯ್ತು ಅಂತಂದ್ರೆ ಇಟ್ ಡ್ಯಾಮೇಜಸ್ ಎಂಟೈರ್ ಪವರ್ ಸಿಸ್ಟಮ್. ದಿಸ್ ಇಸ್ ದಿ ಹಾರ್ಮ್ಫುಲ್ ಎಫೆಕ್ಟ್ ಆಫ್ ಶಾರ್ಟ್ ಸರ್ಕ್ಯೂಟ್ ಕರೆಂಟ್. ಎಸ್, ಎನಿ ಡೌಟ್? ಓಕೆ, ಅರ್ಥ ಆಗಿದೆ ಅನ್ಕೊಂಡಿದೀನಿ. ಒಂದ್ಸರಿ ನಾನು ನೋಟ್ಸ್ ಕಳಿಸ್ತೀನಿ, ಒಂದ್ಸರಿ ಓದ್ಕೊಳ್ಳಿ, ಆಮೇಲೆ ಗೊತ್ತಾಗುತ್ತೆ. ಇನ್ನೂ ಡೌಟ್ಸ್ ಇದ್ರೆ ವಿಲ್ ಡಿಸ್ಕಸ್. 21 ವರ್ಗೂ ಟೈಮ್ ಇದೆ. ಮೋರ್ ದೆನ್ ಹೇಳಿದ್ನಲ್ವಾ, 90 ಇಂದ ಎಬೋ ಸ್ಕೋರ್ ಮಾಡ್ಬೇಕು. ಯಾಕೆ ಅಂತಂದ್ರೆ ಎಸ್ ಶಾರ್ಟ್ ಆಗಿ ರಿವಿಷನ್ ಮಾಡ್ಬೋದು. ಕೇಳಿಸ್ತಾ ಇಲ್ಲ ನನ್ಗೆ. ಆಲ್ರೆಡಿ ಸ್ಟಡೀಸ್ ಮಾಡಿದೆ, ಶಾರ್ಟ್ ಆಗಿ ನೋಡಲ್ಲ ಅಂತ ಹೇಳ್ತಾರೆ ಸರ್. ರಿವೈಸಾ? ಹಾ ಸರ್. ಇದನ್ನ ರಿವೈಸ್ ಮಾಡಬೇಕಾ ಹೆಂಗೆ ಅಂತ? ಹಾ ಸರ್. ಯು ಆಸ್ಕಿಂಗ್ ಟು ರಿವೈಸ್ ದಿಸ್ ಒನ್? ಓಕೆ. ಸೊ ಇಲ್ಲಿ 4 alternators is there, and it is all assumptions only. 4 alternators supplying power to the bus bar. So I am taking 400 volt is the rated voltage of the bus bar. Okay, so rated voltage 440 irbodu, 11 kV irbodu irutte sometimes. Please listen carefully. 11 kV is also there. Okay, just I am assuming 400 volt. If 400 volt is there, these feeders will carry less than rated current. It will be 10 amps only. It will be 10 amps only. It will be 10 amps only. When bus bar voltage is rated voltage, these things will be carry less than rated voltage only, less than rated currents only. Okay. So if any fault occurs in any one of the feeder ISC, it will be increases to 100 amps. Just assumption only. Current increases to 10 times. If current increases to 10 times, what will happen? This voltage reduces to 10 times. If this voltage reduces 10 times, this current will also increases to 10 times. This current will also increases to 10 times. This current will also increases to 10 times. Finally, what happens? Entire power system will be in abnormal condition. Getting? So this is the harmful effects of short circuit current. That's all. ಒಂದು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಇನ್ನೊಂದು ಇರುತ್ತೆ ಪಾಯಿಂಟ್, ಕಾಪಿ ಮಾಡ್ಬಿಡಿ ಅಷ್ಟೇ, ಗೊತ್ತಾಗುತ್ತೆ, ಅರ್ಥ ಆಗುತ್ತೆ ನಿಮ್ಗೆ. ಇಟ್ಸ್ ಯುವರ್, ಯು ವಿಲ್ ಗೆಟ್ ವೆನ್ ಯು ರೀಡ್ ದ ನೋಟ್ಸ್. ಓಕೆ? ಎಸ್ ಸರ್. ನೋಟ್ಸ್ ಸರ್, ನೋಟ್ಸ್ ಫಸ್ಟ್ ಚಾಪ್ಟರ್ದು ಕೊಟ್ಟಿದ್ದೀನಿ ಅನ್ಸುತ್ತೆ ಕಣೋ, ಇಲ್ಲಾಂದ್ರೆ ಕಳಿಸ್ತೀನಿ ನಾನು. ಓಕೆನಾ? ಎಸ್. ಸೊ ನೆಕ್ಸ್ಟ್, ವಾಟ್ ಈಸ್ ಫಾಲ್ಟ್? ಸರ್ ನೋಟ್ಸ್ ಹಂಗ ಗ್ರೂಪ್ ಇದೆಯಾ ಒಂದು? ಕೇಳಿಸ್ತಾ ಇಲ್ಲ ನನಗೆ. ಸರ್ ನೋಟ್ಸ್ ಹೆಂಗೆ ರಿಸೀವ್ ಮಾಡ್ಬೇಕು? ಗ್ರೂಪ್ ಇದೆಯಾ ಒಂದು? ನೋಟ್ಸ್ ಕಳಿಸ್ತೀನಿ, ನೋಟ್ಸ್ ನಾನು ಕಳಿಸ್ತೀನಿ, ಡೋಂಟ್ ವರಿ. ಸಪ್ರೇಟ್ ನಂಬರ್ ಕಳಿಸ್ತೀರಾ ಸರ್? ನಾನು ಕಳಿಸ್ತೀನಿ ಕಣ, ನಾನು ಹೆಂಗಾದ್ರೂ ಮಾಡಿ ತಲುಪಿಸ್ತೀನಿ, ಡೋಂಟ್ ವರಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ. ಎಸ್. ವಾಟ್ ಈಸ್ ಫಾಲ್ಟ್? Short circuit occurs in the system. Short circuit occurs in the system. Just it is one type of abnormal condition in the system. Okay now? So fault is the short circuit. So it is the short circuit in the system. It is also called as fault. Okay now? So types of faults I am already given: symmetrical faults and unsymmetrical faults. Okay, so symmetrical faults ಯಾವುದು, unsymmetrical faults ಯಾವುದು? Symmetrical fault ಎರಡೇ ಟೈಪ್ ಇರೋದು: ಟ್ರಿಬಲ್ ಎಲ್ ಫಾಲ್ಟ್, ಟ್ರಿಬಲ್ ಎಲ್ ಜಿ ಫಾಲ್ಟ್.
So this both are same only. Triple L fault and triple LG fault. What about unsymmetrical faults? First LG fault. Okay. LL fault and LLG fault. Okay. So these are the unsymmetrical faults. Luckily, it's not there in your syllabus. Okay na? Complete syllabus ಅಲ್ಲಿ ಈ ಕ್ಯಾಲ್ಕುಲೇಷನ್ಸ್ ನಿಮ್ ಸಿಲೆಬಸ್ ಅಲ್ಲಿ ಇಲ್ಲ. ಏನಕ್ಕಿಲ್ಲ ಅಂತಂದ್ರೆ ಸಿಂಪಲ್, we can't analyze easily unsymmetrical faults. To analyze unsymmetrical faults, symmetrical components is required. So ಅದಕ್ಕೆ ಅಷ್ಟು ಬ್ರೀಫ್ ಆಗಿ ನಿಮ್ಗೆ ಇಟ್ಟಿಲ್ಲ, ಜಸ್ಟ್ ಸಿಮೆಟ್ರಿಕಲ್ ಫಾಲ್ಟ್ ಕ್ಯಾಲ್ಕುಲೇಷನ್ಸ್ ಮಾತ್ರ ಇದೆ ನಿಮ್ ಸಿಲೆಬಸ್ ಅಲ್ಲಿ. ಓಕೆನಾ? ಸೊ ಅದಕ್ಕಿಂತ ಮುಂಚೆ ವಾಟ್ ಈಸ್ ಎಲ್ ಫಾಲ್ಟ್, ಎಲ್ ಜಿ ಫಾಲ್ಟ್, ಎಲ್ ಎಲ್ ಫಾಲ್ಟ್ ಅಂಡ್ ಎಲ್ ಎಲ್ ಜಿ ಫಾಲ್ಟ್, ಟ್ರಿಬಲ್ ಎಲ್ ಜಿ ಫಾಲ್ಟ್ ಅಂಡ್ ಟ್ರಿಬಲ್ ಎಲ್ ಫಾಲ್ಟ್ ಒಂದ್ಸರಿ ಚೆಕ್ ಮಾಡ್ಕೊಂಡು ನೋಡ್ಬಿಡೋಣ. ಓಕೆನಾ? ಸೊ ನೋಡಿ, 3 ಫೇಸಸ್ ಇದೆ ನಮ್ಮ ಹತ್ರ, ಆರ್ ವೈ ಬಿ. ಏನೋ ಒಂದು ನ್ಯೂಟ್ರಲ್ ಇರುತ್ತೆ. If these two are short circuited and connected to ground, okay, this is LG fault. Nodi, simple. Okay. If these two are connected and connected to ground, LG fault. Okay na? So once again listen carefully. 3 phases is there, RYB and neutral. If these two are connected to ground, then it is LL fault. 2 lines are joined, that's all. Okay na? ಹೆಂಗ್ ಅಕ್ಕಾರ ಆಗುತ್ತೆ ಏನು ಆಮೇಲೆ ಡಿಸ್ಕಸ್ ಮಾಡೋಣ ನಿಧಾನಕ್ಕೆ, ಸ್ಟಿಲ್ ಟೈಮ್ ಇಸ್ ದೇರ್. ಓಕೆ, 2 ಲೈನ್ಸ್ ಜಾಯಿನ್ ಆದ್ರೆ LL ಫಾಲ್ಟ್. ಓಕೆನಾ? 2 ಲೈನ್ಸ್ ನ್ಯೂಟ್ರಲ್ ಜೊತೆ ಜಾಯಿನ್ ಆದ್ರೆ ಇಟ್ ಈಸ್ LLG ಫಾಲ್ಟ್. ಏನಕ್ಕೆ ಇದನ್ನ ಅನ್ಸಿಮೆಟ್ರಿಕಲ್ ಅಂತ ಕರಿತೀವಿ, ಐ ವಿಲ್ ಎಕ್ಸ್ಪ್ಲೈನ್ ಇನ್ ನೆಕ್ಸ್ಟ್ ಕ್ಲಾಸ್, ಡೋಂಟ್ ವರಿ. ಯಾಕೆ ಇದನ್ನ ಸಿಮೆಟ್ರಿಕಲ್ ಅಂತಾನೆ ಕರಿತೀವಿ ಅದನ್ನು ನಾನು ಹೇಳ್ತೀನಿ ಆಮೇಲೆ. ಓಕೆನಾ? ಸೊ ಈಗ ನನಗೆ LLL ಫಾಲ್ಟ್ ಅಂದ್ರೆ RYB ಇದೆ, ಒಂದು ನ್ಯೂಟ್ರಲ್ ಇದೆ. ಓಕೆನಾ? ಎಲ್ಲ ಒಟ್ಟಿಗೆ ಜಾಯಿನ್ ಆದ್ರೆ ಇವೆರಡು ಫಾಲ್ಟ್ ಅಕ್ಕರ್ ಆಗುತ್ತೆ. ಓಕೆನಾ? ಬೋತ್ ಕರೆಂಟ್ಸ್ ಆರ್ ಸೇಮ್, ಬೋತ್ ಫಾಲ್ಟ್ಸ್ ಆರ್ ಸೇಮ್. ಸುಮ್ನೆ ಎಕ್ಸ್ಟ್ರಾ ಬರ್ದಿದಾರೆ ಅಷ್ಟೇ. ಎರಡು ಫಾಲ್ಟ್ಸ್ ಸೇಮ್, ಟ್ರಿಬಲ್ ಎಲ್ ಫಾಲ್ಟ್ ಅಂಡ್ ಟ್ರಿಬಲ್ ಎಲ್ ಜಿ ಫಾಲ್ಟ್. ಬೋತ್ ಫಾಲ್ಟ್ಸ್ ಆರ್ ಸಿಮೆಟ್ರಿಕಲ್ ಫಾಲ್ಟ್ಸ್ ಓನ್ಲಿ. ಓಕೆನಾ? ಸೊ ಮೋಸ್ಟ್ ಸಿವಿಯರ್ ಫಾಲ್ಟ್ ಯಾವ್ದಪ್ಪ ಇದ್ರಲ್ಲಿ ಅಂತಂದ್ರೆ ಸಿಮೆಟ್ರಿಕಲ್ ಫಾಲ್ಟ್. ಓಕೆನಾ? ಅದನ್ನ ನಿಮಗೆ ಕ್ಯಾಲ್ಕುಲೇಷನ್ಸ್ ಇಟ್ಟಿದ್ದಾರೆ. ಓಕೆ, ಇಟ್ಸ್ ಈಸಿ, ವೆರಿ ಈಸಿ ಕ್ಯಾಲ್ಕುಲೇಷನ್ ಅಂಡ್ ಐ ವಿಲ್ ಎಕ್ಸ್ಪ್ಲೈನ್. ಓಕೆ ಓಕೆ, ಐ ವಿಲ್ ಸ್ಟಾಪ್ SGP ಕ್ಲಾಸ್ ನೌ. ಓಕೆ ಓಕೆ ಸರ್. ಓಕೆ ಸರ್. ಇಷ್ಟೊತ್ತು ಮಾಡಿರೋದು ಏನಾದ್ರು ಡೌಟ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್ ಮಿ. ಸೊ ನೋ ಸರ್. ಇನ್ಮೇಲೆ ಕೇಳಿಸ್ಕೊಳ್ಳಿ, ಒಂದೇ ನಿಮಿಷ ಕೇಳಿಸ್ಕೊಳ್ಳಿ. ಇನ್ಮೇಲೆ ರೆಗ್ಯುಲರ್ ಆಗಿರುತ್ತೆ ಕ್ಲಾಸ್, SGP ಮತ್ತೆ ಎಸ್ಟಿಮೇಷನ್ ರೆಗ್ಯುಲರ್ ಆಗಿ ಈವ್ನಿಂಗೇ ತಗೋತಾ ಇದೀನಿ. ಏನಕ್ಕೆ ಅಂತಂದ್ರೆ ಮಾರ್ನಿಂಗ್ ನೀವು ಅಟೆಂಡೇ ಮಾಡಲ್ಲ ಯಾರು ಕ್ಲಾಸಸ್. ನಾನು ಸುಮ್ಮನೆ 7 ಗಂಟೆಗೆ ಟೈಮ್ ಟೇಬಲ್ ಹಾಕ್ತೀವಿ, ಮಾರ್ನಿಂಗ್ ನಾವು ಎದೊಳ್ತೀವಿ, ಬರ್ತೀವಿ, ನೀವೊಬ್ಬರು ಸೀರಿಯಸ್ ಆಗಿ ತಗೊಳಲ್ಲ. ಎಕ್ಸಾಮ್ ನಿಮ್ಗೆ ಯಾವಾಗಿದೆ ಅಂತ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ ಮೋಸ್ಟ್. ಓಕೆ, ಎಸ್, ಈವ್ನಿಂಗ್ ತಗೋತೀನಿ ನಾನು ಇನ್ಮೇಲೆ. ರೆಗ್ಯುಲರ್ ಆಗಿರುತ್ತೆ, ಈವ್ನಿಂಗೇ ತಗೋತೀನಿ, ಕಂಟಿನ್ಯೂಸ್ ಆಗಿ ಈವ್ನಿಂಗೇ ತಗೋತೀನಿ ಕ್ಲಾಸ್. ಓಕೆನಾ? ಅಪ್ ಟು ಯುವರ್ ಎಕ್ಸಾಮಿನೇಷನ್. ಓಕೆ ಸರ್. TDU ಟೈಮ್ ಹೇಳ್ತೀನಿ ನಾನು. SGP ಮತ್ತೆ ಎಸ್ಟಿಮೇಷನ್ ಮಾತ್ರ ನಾನು ಈವ್ನಿಂಗ್ಗೆ ಯಾವಾಗ್ಲೂ ತಗೊಳ್ಳೋದು. ಓಕೆನಾ? ಓಕೆ ಸರ್. ಎಸ್ಟಿಮೇಷನ್ ಸೆಕೆಂಡ್ ಚಾಪ್ಟರ್ ನ ಸ್ವಲ್ಪ ಇಂಟ್ರೊಡಕ್ಷನ್ ಹೇಳ್ತಾ ಇದ್ದೀನಿ. ನಾನು ಎಸ್ಟಿಮೇಷನ್ ಅಟೆಂಡ್ ಮಾಡಿರೋರು ನೀವು ಎಕ್ಸಿಟ್ ಆಗ್ಬೋದು. ಎಸ್ಟಿಮೇಷನ್ ಅಟೆಂಡ್ ಮಾಡದೇ ಇರೋರು ಒಂದು 10 ಮಿನಿಟ್ಸ್ ವೇಟ್ ಮಾಡಿ, ಇಂಟ್ರೊಡಕ್ಷನ್ ಹೇಳ್ತೀನಿ ಇವಾಗ. ಓಕೆನಾ? ನೆಕ್ಸ್ಟ್ ಕ್ಲಾಸ್ ರೆಗ್ಯುಲರ್ ಸ್ಟಾರ್ಟ್ ಮಾಡ್ಬಿಡೋಣ. ಎಸ್ಟಿಮೇಷನ್ ಬಗ್ಗೆ ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಫಸ್ಟ್. ನನ್ನ ಕ್ಲಾಸಸ್ ಎಸ್ಟಿಮೇಷನ್ ಅಟೆಂಡ್ ಮಾಡಿರೋರು ಎಕ್ಸಿಟ್ ಆಗ್ಬೋದು. ಓಕೆನಾ? ಇಟ್ಸ್ ಯುವರ್ ಚಾಯ್ಸ್. ಓಕೆ, ಯಾರು ಹೊಸಬ್ರು ಇವತ್ತು ಅಟೆಂಡ್ ಮಾಡ್ತಿದ್ದೀರಾ ಹಂಗೆ ಕಂಟಿನ್ಯೂ ಮಾಡ್ಕೊಳ್ಳಿ ಗ್ರೂಪ್ ಅಲ್ಲಿ. ಓಕೆನಾ? ಎಸ್ ಸರ್. ಒನ್ ಮೋರ್ ಸಬ್ಜೆಕ್ಟ್ ಇಸ್ ದೇರ್, ಎಲೆಕ್ಟ್ರಿಕಲ್ ಎಸ್ಟಿಮೇಷನ್ ಅಂಡ್ ಕಾಸ್ಟಿಂಗ್. ಒಂದು 10 ಮಿನಿಟ್ಸ್ ಅಷ್ಟೇ ತಗೋತೀನಿ ಕಣೋ, ಜಾಸ್ತಿ ತಗೊಳಕ್ಕಾಗಲ್ಲ. ಐ ವಿಲ್ ಟೇಕ್ 10 ಮಿನಿಟ್ಸ್ ಓನ್ಲಿ. ಓಕೆ ಸರ್. ಓಕೆ.
ಎಷ್ಟು ಚಾಪ್ಟರ್ ಇದೆ? ಒಂದು ಸೇಮ್ ಇಂಟ್ರಡಕ್ಷನ್ ಅಂತ ಇದೆ, ಸಿಕ್ಸ್ ಚಾಪ್ಟರ್ಸ್ ಇದೆ. ಇಂಟ್ರಡಕ್ಷನ್, it is for 10 marks. First one, it is for 10 marks. Okay. Second one, service mains, it is 20 marks. So third one, lighting installation, $25 marks. Fourth one, power installation. I think it is also 20 marks. I will see once again, but 20 ne bardirtini. ಆಮೇಲೆ ನೋಡು. Okay. ಹಾ 15 ಅಲ್ಲ ಸರ್? ಮರ್ತಿದ್ದೀನಿ ಕಣ ನಾನು, ಬಟ್ ಬರ್ದಿದ್ದೀನಿ. 15 ಬರ್ದಿರ್ತೀನಿ ಒಂದ್ಸರಿ, ಆಮೇಲೆ ಗೊತ್ತಾಗುತ್ತೆ. ಓಕೆನಾ? ಸೊ ಆಫ್ಟರ್ ದಟ್ distribution lines and transformer center, ಇದು 15 marks. 20 ಸರ್. ಯಾವುದು ಡಿಸ್ಟ್ರಿಬ್ಯೂಷನ್ ಲೈನ್ಸ್ ಮತ್ತೆ ಟ್ರಾನ್ಸ್ಫಾರ್ಮರ್ ಸೆಂಟರ್? ನೋ ಸರ್, 15. 15 ಸರ್. ಬಿಡಿ ಹೋಗ್ಲಿ, ಡೋಂಟ್ ವರಿ, ಪರವಾಗಿಲ್ಲ. ನೀವು ಎಷ್ಟು ಬರೋದ್ರು ಅಷ್ಟೇನೆ ಅದು. ಓಕೆನಾ? ಓಕೆ ಸರ್. ಓಕೆ. ಟ್ರಾನ್ಸ್ಮಿಷನ್ ಲೈನ್ಸ್ ಅಂಡ್ substation, this is for 20 marks. ಇವಾಗ 100 ಬರುತ್ತೆ, ಚೆಕ್ ಮಾಡಿ. ಯಾವ್ದಾದ್ರು ಒಂದು ವೇರಿಯೇಷನ್ ಆಗಿದೆ ಚೇಂಜ್ ಮಾಡೋಣ. 30 10 marks ಸರ್. 55, ಒಂದು ನಿಮಿಷ ನೋಡಿ. 30, 55, 70. ಓಕೆನಾ? ಇಲ್ಲಿ 70 ಆಯ್ತಲ್ಲ, ಇಲ್ಲಿ 35 ಆಯ್ತು. ಮತ್ತೆ ಎಲ್ಲೋ ಮಿಸ್ಟೇಕ್ ಇದೆ, ನೋಡ್ಕೊಳ್ಳಿ ಒಂದು ನಿಮಿಷ. 30, ಸರ್ 16 ಬಂದು 15 ಸರ್. 15 to 20 marks. 6 10 ಸರ್. 16 is 10 marks. ಓಕೆ, ಸರಿನಾ? ಸರ್ ಓಕೆ, ಸರಿ ಅನ್ಕೊಂಬಿಡಿ, ಬಿಟ್ಬಿಡಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸರ್. ಓಕೆ ಸರ್, ಸರಿ ಅನ್ಕೊಂಬಿಡಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಓಕೆನಾ? ಸೊ ಇಲ್ಲಿ ನಿಮ್ಗೆ ಎಸ್ಟಿಮೇಷನ್ ಅಲ್ಲಿ, ಎಲೆಕ್ಟ್ರಿಕಲ್ ಎಸ್ಟಿಮೇಷನ್ ಅಂಡ್ ಕಾಸ್ಟಿಂಗ್ ಅಲ್ಲಿ ಆಪ್ಷನ್ಸ್ ಇಲ್ಲ ಕ್ವಶನ್ಸ್. ನಾನು ಅದನ್ನೇ ಹೇಳ್ತಾ ಇದ್ದೆ. ಓಕೆನಾ? ಇಲ್ಲಿ ಆಪ್ಷನ್ಸ್ ಕೊಡಲ್ಲ. ಇಲ್ಲಿವರೆಗೂ ಅಪ್ ಟು 4th ಚಾಪ್ಟರ್ ವರ್ಗೂ ಎಲ್ಲ ಕ್ವಶನ್ಸ್ ನೀವು ಅಟೆಂಡ್ ಮಾಡ್ಲೇಬೇಕು. ಓಕೆನಾ? ಇಲ್ಲಿ ನೋಡಿ, 1 2 3 4 ಓದ್ಲೇಬೇಕು, ಇದನ್ನ ಬಿಡಂಗೆ ಇಲ್ಲ ನೀವು. ಓಕೆನಾ? ಇಂಟ್ರೊಡಕ್ಷನ್ ಟೈಮ್ ಬಂದಾಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ವಲ್ಪ ಒಂದೊಂದು ಟಾಪಿಕ್, 2 ಟಾಪಿಕ್ ಅವಾಗ ಹೇಳ್ಬಿಡ್ತೀನಿ. ಸರ್ವಿಸ್ ಮೈನ್ಸ್ ಇದೆಯಲ್ಲ, ಫಸ್ಟ್ ಆಲ್ರೆಡಿ ಒಂದ್ಸತಿ ನಾನು ಕಂಪ್ಲೀಟ್ ಮಾಡಿದೀನಿ, ಇನ್ನೊಂದ್ಸತಿ ಹೇಳ್ತೀನಿ ನಾನು. ಓಕೆನಾ? ಸೊ ಅದಾದ್ಮೇಲೆ ಲೈಟಿಂಗ್ ಇನ್ಸ್ಟಾಲೇಷನ್, ಪವರ್ ಇನ್ಸ್ಟಾಲೇಷನ್, ಡಿಸ್ಟ್ರಿಬ್ಯೂಷನ್ ಲೈನ್ಸ್ ಅಂಡ್ ಟ್ರಾನ್ಸ್ಫಾರ್ಮರ್ ಸೆಂಟರ್. ಇಲ್ಲಿ ಬನ್ನಿ, ಯು ಕ್ಯಾನ್ ಸಾಲ್ವ್ ದಿಸ್ ಕ್ವಶನ್ ಆರ್ ದಿಸ್ ಕ್ವಶನ್. ಇಲ್ಲಿ ಒಂದು ಆಪ್ಷನ್ ಇದೆ, ಇಲ್ಲೂ ಅಷ್ಟೇ ಇನ್ನೊಂದು ಆಪ್ಷನ್ ಇದೆ. ಓಕೆನಾ? ಓದೋದ್ರಲ್ಲೂ ಅಷ್ಟೇ, ಯಾವ್ದಾದ್ರು ಟ್ರಾನ್ಸ್ಮಿಷನ್ ಲೈನ್ಸ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಲೈನ್ಸ್ ಯಾವ್ದಾದ್ರು ಎರಡನ್ನು ಪ್ರಾಕ್ಟೀಸ್ ಮಾಡಿ, ಇವೆರಡನ್ನು ಬಿಟ್ಬಿಡಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಓಕೆನಾ? ಸೊ ಓದ್ಬೇಕಾದ್ರೇನು ಅಷ್ಟೇ, ಇವೆರಡು ಕ್ಯಾಲ್ಕುಲೇಷನ್ಸ್ ಇಂಪಾರ್ಟೆಂಟು, ನೀಟಾಗಿ ಕ್ಯಾಲ್ಕುಲೇಷನ್ಸ್ ಕಲ್ತ್ಕೊಂಡ್ಬಿಡಿ. ಇವೆರಡನ್ನು ಬಿಟ್ಬಿಡಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಓಕೆನಾ? ನೀವು ಯಾವ್ದನ್ನ ಬಿಡ್ಬೇಕು ಅಂತ ಹೇಳ್ತಾ ಇದೀನಿ ನೋಡಿ, ಈಸಿ ಇರುತ್ತೆ. ಸೊ ಆಫ್ಟರ್ ದಟ್ ನಾನು ಮಾಡ್ತಿರ್ತೀನಿ ಅದನ್ನ, ಟ್ರಾನ್ಸ್ಫಾರ್ಮರ್ ಸೆಂಟರ್ ಕ್ಯಾಲ್ಕುಲೇಷನ್ಸ್ ನಾನು ಮಾಡ್ತಿರ್ತೀನಿ, ಅದು ಈಸಿ ಇದೆ. ಸೊ ಬಿಟ್ಬಿಡಿ ಅಂತ ಏನಕ್ಕೆ ಹೇಳಿದ್ದು ಅಂತಂದ್ರೆ, ಸ್ಕೋರ್ ಮಾಡ್ಬೇಕು ಅಂತಂದ್ರೆ ಹೆಂಗೆ, ನಾನು ಅವಾಗ್ಲೇ ಹೇಳಿದೀನಿ. ಇದ್ರಲ್ಲೂ ಅಷ್ಟೇ 90 ಅಬೌವ್ ಸ್ಕೋರ್ ಮಾಡಿದ್ದೇನೆ. ಒಂದು 7 to 8 years ಇಂದ ನಾನು ಕಂಟಿನ್ಯೂಸ್ ಆಗಿ ಟೀಚ್ ಮಾಡ್ತೀನಿ ಸಬ್ಜೆಕ್ಟ್ ನ. ಈಚ್ ಅಂಡ್ ಎವರಿ ಟೈಮ್ ಒಬ್ಬರಾದ್ರೂ 90 ಅಬೌವ್ ಸ್ಕೋರ್ ಮಾಡ್ತಾರೆ ನನಗೆ, ಎಸ್ಟಿಮೇಷನ್ ಎಸ್ಪೆಷಲಿ. ಓಕೆನಾ? ಸೊ ಇಲ್ಲಿ ನಿಮ್ಗೆ ಸರ್ ಸ್ಕೋರ್ ಎಲ್ಲ ಗೊತ್ತಿರುತ್ತೆ, ನೀವು ಟೈಮ್ ತಗೊಂಡು ಒಂದು 6 hours ಕೊಟ್ರೆ ಏನ್ ಮಾಡ್ತೀರಾ ನೀವು, 90 ಅಬೌವ್ ಹೋಗ್ಬಿಡ್ತೀರಾ. ಬಟ್ ದೇ ವಿಲ್ ಗಿವ್ ಓನ್ಲಿ 3 hours ಟೈಮ್. 3 hours ಟೈಮ್ ಅಲ್ಲಿ ಹೆಂಗ್ ಟೈಮ್ ನ ಯುಟಿಲೈಸ್ ಮಾಡ್ಕೊಬೇಕು, ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್. ಓಕೆನಾ? ಯಾವ ತರ ನನ್ನ ಟೈಮ್ ನ ಯುಟಿಲೈಸ್ ಮಾಡ್ಕೊಬೇಕು ನೋಡಿ. ನೀವು ಸಿಂಪಲ್ ಲಾಜಿಕ್ ಏನು ಅಂತಂದ್ರೆ, ಲೈಟಿಂಗ್ ಇನ್ಸ್ಟಾಲೇಷನ್ ಫಸ್ಟ್ ಟಚ್ ಮಾಡಬೇಡಿ ಅಷ್ಟೇ. ಸಿಂಪಲ್ ಒಂದೇ ಲಾಜಿಕ್ ತಿಳ್ಕೊಂಡಿರಿ. ಲೈಟಿಂಗ್ ಇನ್ಸ್ಟಾಲೇಷನ್ ಫಸ್ಟ್ ನೀವು ಟಚ್ ಮಾಡಿದ್ರು ಡೆಫಿನೆಟ್ಲಿ ಸ್ಕೋರ್ ಆಗಲ್ಲ, ನಾನೇ ಗ್ಯಾರಂಟಿ ಕೊಡ್ತೀನಿ ನಾನು ನಿಮ್ಗೆ. ಕೇಳಿಸ್ತಿದೆಯಲ್ಲ ಎಲ್ಲರಿಗೂ? ಲೈಟಿಂಗ್ ಇನ್ಸ್ಟಾಲೇಷನ್ ಫಸ್ಟ್ ಮುಟ್ಟಕ್ಕೆ ಹೋಗ್ಬೇಡಿ. ಓಕೆನಾ? ಆಮೇಲೆ ಕೇಳಿಸ್ಕೊಳ್ಳಿ, ಸರ್ವಿಸ್ ಮೈನ್ಸ್ ಅಲ್ಲಿ ನಿಮ್ಗೆ 2 types ಆಫ್ ಸರ್ವಿಸ್ ಮೈನ್ ಕ್ಯಾಲ್ಕುಲೇಷನ್ಸ್ ಇದೆ. ಓವರ್ ಹೆಡ್ ಸರ್ವಿಸ್ ಮೈನ್, ಅಂಡರ್ ಗ್ರೌಂಡ್ ಸರ್ವಿಸ್ ಮೈನ್.
10 ಮೆಟೀರಿಯಲ್ಸ್ ಬರುತ್ತೆ. ಈ 10 ಮೆಟೀರಿಯಲ್ಸ್ ನ ಫಾಸ್ಟ್ ಆಗಿ ಬರೆಯೋದ್ ಕಲ್ತ್ರೆ 15 ಮಿನಿಟ್ಸ್ ಅಲ್ಲಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೋದು. 20 ಮಾರ್ಕ್ಸ್ ಪ್ರಾಬ್ಲಮ್ 15 ಮಿನಿಟ್ಸ್ ಅಲ್ಲಿ ಸಾಲ್ವ್ ಮಾಡ್ಬೋದು. ಇದು ಅಷ್ಟೇ 2 ಕ್ವಶನ್ಸ್ ಬರುತ್ತೆ 5 ಮಾರ್ಕ್ಸ್. ಫ್ಯೂ ಆನ್ಸರ್ ಯು ಕ್ಯಾನ್ ಕಂಪ್ಲೀಟ್ ವಿತ್ ಇನ್ 15 ಮಿನಿಟ್ಸ್. ಯು ಕ್ಯಾನ್ ಡೆಫಿನೆಟ್ಲಿ ಕಂಪ್ಲೀಟ್ ವಿತ್ ಇನ್ 15 ಮಿನಿಟ್ಸ್. ಹಾಫ್ ಅನ್ ಅವರ್ ಅಲ್ಲಿ ಇವೆರಡು ಚಾಪ್ಟರ್ ನ ನೀವು ಸಾಲ್ವ್ ಮಾಡ್ಬೋದು. ನೋಡಿ, ಹಾಫ್ ಅನ್ ಅವರ್. ಓಕೆ, leave it as it is. ಇಲ್ಲಿ ಪವರ್ ಇನ್ಸ್ಟಾಲೇಷನ್ it will take I think 20 to 25 or 30 minutes. 1 hour completed. Okay, for this one it will take 15 minutes. Okay, for this one it will take half an hour. Listen carefully. 1 hour, 1.5 hour, 1 hour, 45 minutes. Remaining 1 hour 25 minutes will be available for lighting installation. You can solve it now. First ನೀವು ಸ್ಟಾರ್ಟ್ ಮಾಡಿದ್ರೆ ಏನಾಗ್ಬಿಡ್ತೀರಾ, 1.5 ಗಂಟೆ ಲೈಟಿಂಗ್ ಇನ್ಸ್ಟಾಲೇಷನ್ ಗೆ ಜಾಸ್ತಿ ತಗೋತೀರಾ. 1.5 hour 2 hours ತಗೊಂಡ್ಬಿಡ್ತೀರಾ ಒಬ್ಬೊಬ್ರು ಲೈಟಿಂಗ್ ಇನ್ಸ್ಟಾಲೇಷನ್ ಸಾಲ್ವ್ ಮಾಡಕ್ಕೆ. ಸ್ಕೇಲ್ಸ್ ಯೂಸ್ ಮಾಡ್ತೀರಾ. ನೀವು ಕೇಳಿಸ್ಕೊಳ್ಳಿ ಒಂದು ನಿಮಿಷ. ನೀವು 5th ಸೆಮಿಸ್ಟರ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಹೆಂಗಿರ್ತೀರಾ ಅಂತಂದ್ರೆ, ಒಂದು ಸ್ಕೇಲ್ ಬೇಕು, ಒಂದು ಪೆನ್ಸಿಲ್ ಬೇಕು, ಲೈನ್ ನೀಟಾಗಿ ಸ್ಟ್ರೈಟ್ ಆಗೇ ಬರಬೇಕು. ಒಂದು ಚೂರು ಮಿಸ್ಟೇಕ್ ಆದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ನಿಮ್ ಥಿಂಕಿಂಗ್ ಈ ತರ. ಓಕೆ, ಪೆನ್ ಯೂಸ್ ಮಾಡಿ, ರಫ್ ಅಂಡ್ ಸ್ಕೆಚ್ ನ ಪ್ರಾಕ್ಟೀಸ್ ಮಾಡಿ, ಡೆಫಿನೆಟ್ಲಿ ಸ್ಕೋರ್ ಆಗುತ್ತೆ. ಇನ್ನೊಂದ್ಸತಿ ಕೇಳಿಸ್ಕೊಂಬಿಡಿ. ಯೂಸ್ ಪೆನ್, ರಫ್ ಅಂಡ್ ಸ್ಕೆಚ್, ಆರಾಮಾಗಿ ಸ್ಕೋರ್ ಆಗುತ್ತೆ ಸಬ್ಜೆಕ್ಟ್. ಓಕೆನಾ? ಸ್ಕೇಲ್ ಯೂಸ್ ಮಾಡೋ ನೆಸೆಸಿಟಿನೇ ಇಲ್ಲ. ನೀಟಾಗಿ ಅವರು ನೋಡಿದ ತಕ್ಷಣ ಅವ್ರ ಅರ್ಥ ಆಗ್ಬೇಕು, ಹಂಗ್ ಬರೆದ್ರೆ ಸಾಕು. ನೀವು ಜಾಸ್ತಿ ಎಕ್ಸ್ಪೋಸ್ ಮಾಡೋ ನೆಸೆಸಿಟಿ ಇಲ್ಲ. ಏನ್ ಬರಿಬೇಕು, ನೀವೇನಕ್ಕೆ ವ್ಯಾಲ್ಯೂ ಕೊಡ್ಬೇಕು ಅದನ್ನ ನಾನು ಹೇಳ್ತೀನಿ. ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಕ್ಲೀನ್ ಆಗಿ ಹೇಳ್ಕೊಡ್ತೀನಿ. ಯಾವ್ದನ್ನ ಓದ್ಬೇಕು, ಯಾವ್ದನ್ನ ಬರಿಬೇಕು, ಪರ್ಫೆಕ್ಟ್ ಆಗಿ ನಾನು ಹೇಳ್ಕೊಡ್ತೀನಿ. ಓಕೆನಾ? ಐ ಥಿಂಕ್ ಡೆಫಿನೆಟ್ಲಿ 90 ಅಬೋ ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ಏನ್ ಈಸಿ, ಎಸ್ಟಿಮೇಷನ್ ಅಲ್ಲಿ ಮಾತ್ರ ಡೆಫಿನೆಟ್ಲಿ ಸ್ಕೋರ್ ಮಾಡ್ತೀರಾ. ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ. ಅದ್ಯಾಕೆ ನೀವು 5th ಸೆಮಿಸ್ಟರ್ ಸ್ಟೂಡೆಂಟ್ ಸೀರಿಯಸ್ನೆಸ್ ತಗೋತಿದ್ದೀರಾ ನನ್ಗೆ ಅರ್ಥ ಆಗ್ತಿಲ್ಲ. ಓಕೆನಾ? ಅದೇನಕ್ಕೆ ನೀವು ಸೀರಿಯಸ್ನೆಸ್ ಬರ್ತಾನೆ ಇಲ್ಲ ನಿಮ್ಗೆ, ನನಗೆ ಗೊತ್ತಾಗ್ತಿಲ್ಲ. ಈ ಫೈನಲ್ ಇಯರ್ ಇವಾಗ ಇದಿರಲ್ಲ, ಯಾವುದೇ ಕಾರಣಕ್ಕೂ ನಿಮ್ಗೆ ಎಕ್ಸಾಮ್ಸ್ ಕ್ಯಾನ್ಸಲ್ ಮಾಡಲ್ಲ. 100% ಕಂಡಕ್ಟ್ ಮಾಡ್ತಾರೆ. ಓಕೆನಾ? ನೀವೇನಾದ್ರೂ ಮಾಡಿ ಕಂಡಕ್ಟ್ ಮಾಡ್ತಾರೆ. ಬಿಕಾಸ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಆಲ್ರೆಡಿ ಕಂಪ್ಲೀಟ್ ಆಯ್ತು. ನಾಳೆ ಲಾಸ್ಟ್ ಡೇ. ಕೇಳಿಸ್ತಿದೆಯಲ್ಲ? ಟುಮಾರೋ ಇಸ್ ಲಾಸ್ಟ್ ಡೇ. ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಫುಲ್ ಕಂಪ್ಲೀಟ್ ಆಗುತ್ತೆ. ಓಕೆನಾ? ಇನ್ನೊಂದೇನು ಅಂತಂದ್ರೆ, ನಿಮ್ ಲೈಫಲ್ಲಿ 5th ಸೆಮಿಸ್ಟರ್ 6th ಸೆಮಿಸ್ಟರ್ ಪರ್ಸೆಂಟೇಜ್ ತುಂಬಾ ಇಂಪಾರ್ಟೆಂಟ್. ಓಕೆನಾ? ನಿಮ್ ಲೈಫ್ ಸೆಟ್ಲ್ ಮಾಡೋದು ಇದೇನೆ. ಇದಕ್ಕೆ ಯಾಕೆ ನೀವು ಸೀರಿಯಸ್ ಆಗಿ ತಗೊಂತಿರೋ ನನ್ಗೆ ಅರ್ಥ ಆಗ್ತಿಲ್ಲ. ಓಕೆ, ಎಸ್, ಇನ್ಮೇಲೆ ಸೀರಿಯಸ್ ಆಗಿ ತಗೊಳ್ಳಿ. ಓಕೆನಾ? ಆದಷ್ಟು ನಮ್ಮ ಇನ್ಸ್ಟಿಟ್ಯೂಟ್ ಕಡೆಯಿಂದ ಏನ್ ಹೆಲ್ಪ್ ಬೇಕೋ ನಾನು ಮಾಡ್ಕೊಡ್ತೀನಿ. ನನ್ನ ಇಂಟೆನ್ಷನ್ ಏನು ಅಂತಂದ್ರೆ, ಮೋರ್ ದನ್ 90% ಸ್ಕೋರ್ ಮಾಡ್ಕೊಂಡು ಆರಾಮಾಗಿ ಹೋಗಿ 5th ಸೆಮಿಸ್ಟರ್. ಈಗಲೂ ಟೈಮ್ ಇದೆ. ಡೋಂಟ್ ವರಿ ಅಬೌಟ್ ದಟ್. ರಶಿನ್ ಆಗೋ ನೆಸೆಸಿಟಿ ಇಲ್ಲ. ಸ್ಟಿಲ್ ಟೈಮ್ ಇಸ್ ದೇರ್. ವಿ ವಿಲ್ ಸಪೋರ್ಟ್ ಯು ಇನ್ ಆಲ್ ದ ಪಾಯಿಂಟ್ಸ್. ಓಕೆ, 100% ನೀಟಾಗಿ ಸಪೋರ್ಟ್ ಮಾಡ್ತೀವಿ. ನಮ್ಮ ಇಂಟೆನ್ಷನ್ ಏನು ಅಂತಂದ್ರೆ, ಕರೆಕ್ಟ್ ಆಗಿ ರೆಗ್ಯುಲರ್ ಆಗಿ ಟೈಮ್ ಟೇಬಲ್ ಪ್ರಕಾರ ಕ್ಲಾಸಸ್ ಅಟೆಂಡ್ ಮಾಡ್ಬೇಕು ನೀವು ಅಷ್ಟೇ. ನಾನು ಟೈಮ್ ಟೇಬಲ್ ನಾಳೆ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಎಲ್ಲರಿಗೂ ಅಪ್ಡೇಟ್ ಮಾಡ್ತೀನಿ ನೀಟಾಗಿ. ಓಕೆನಾ? ಎಸ್, 100 out of 100 ಕೊಡಲ್ಲ ಸರ್? 100 out of 100 100% ಕೊಡಲ್ಲ. ಎಸ್ಟಿಮೇಷನ್ ಅದು. ನಿಮ್ಗೆ ಗೊತ್ತಿಲ್ಲ ಎಸ್ಟಿಮೇಷನ್. ಕೇಳಿಸ್ಕೊಳ್ಳಿ ಒಂದು ನಿಮಿಷ, ನನ್ನ ವರ್ಡ್ಸ್ ಕೇಳಿಸ್ಕೊಳ್ಳಿ ನೀಟಾಗಿ. ಎಸ್ಟಿಮೇಷನ್ ತುಂಬಾ ಕಾಲೇಜಸ್ ಅಲ್ಲಿ 40 ಇಂದ 45 ಮಾರ್ಕ್ಸ್ ಅಷ್ಟೇ ಅಟೆಂಡ್ ಮಾಡ್ತಾರೆ ಸ್ಟೂಡೆಂಟ್ಸ್. ಓಕೆನಾ? ನಿಜವಾಗ್ಲೂ ಹೇಳ್ತೇನೆ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇನ್ನೊಂದು, ಎಸ್ಟಿಮೇಷನ್ ತುಂಬಾ ಕಾಲೇಜಸ್ ಅಲ್ಲಿ ಸ್ಟೂಡೆಂಟ್ಸ್ ಫೇಲ್ ಆಗ್ತಿದ್ದಾರೆ. ಓಕೆನಾ? ನಾನೇ ಎಕ್ಸಾಂಪಲ್ ಕೊಡ್ತೀನಿ. ನಾನು ಎಸ್ಟಿಮೇಷನ್ ಹ್ಯಾಂಡಲ್ ಮಾಡೋದಕ್ಕಿಂತ ನಮ್ಮ ಕಾಲೇಜಲ್ಲೇ 2 ಸ್ಟೂಡೆಂಟ್ಸೇ ಪಾಸ್ ಆಗಿದ್ದಾರೆ ಎಸ್ಟಿಮೇಷನ್ ಅಲ್ಲಿ, ಎಲೆಕ್ಟ್ರಿಕಲ್ ಎಸ್ಟಿಮೇಷನ್ ಅಂಡ್ ಕಾಸ್ಟಿಂಗ್ ಅಲ್ಲಿ. ನಾನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ 2 ಸ್ಟೂಡೆಂಟ್ಸೇ ಪಾಸ್ ಮಾಡಿದ್ರು. ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಒಬ್ನೇ ಫೇಲ್ ಆಗಿರೋದು. ಓಕೆನಾ? ಎಸ್, ಎಸ್ಟಿಮೇಷನ್ ಮಾತ್ರ ನಿಮ್ಗೆ ಏನ್ ಓದ್ಬೇಕು, ಏನ್ ಬರೀಬೇಕು, ಓಕೆನಾ, ಅದನ್ನ ಹೇಳ್ಕೊಟ್ರೆ ಮಾತ್ರ ನೀವು ಕ್ಲಿಯರ್ ಮಾಡ್ತೀರಿ. ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ಸ್ಕೋರ್ ಮಾಡಕ್ಕಾಗಲ್ಲ. ನಾನು ಹೇಳ್ತಿದ್ದೀನಲ್ಲ, 6 ಟೈಮ್ಸ್ ನಮ್ಮ ಇನ್ಸ್ಟಿಟ್ಯೂಟ್ ಇಂದ ನಾನು ಟೀಚ್ ಮಾಡಿದ್ದೀನಿ. 6 ಟೈಮ್ಸ್, ಐ ಥಿಂಕ್ 6 to 7 ಟೈಮ್ಸ್ ಆಗಿದೆ ನನ್ಗನ್ಸುತ್ತೆ ಪ್ರತಿ ಸರಿ. ಓಕೆ, 2015 ಸಿಲೆಬಸ್ 2009 ಸಿಲೆಬಸ್ ಅಲ್ಲೂ ನಾನು ಟೀಚ್ ಮಾಡಿದ್ದೀನಿ. ಈಚ್ ಅಂಡ್ ಎವರಿ ಟೈಮ್
ನಮ್ ಸ್ಟೂಡೆಂಟ್ಸ್ 90ಗಿಂತ ಜಾಸ್ತಿ ಒಬ್ಬ ಸ್ಟೂಡೆಂಟ್ ಆದ್ರೂ ಸ್ಕೋರ್ ಮಾಡ್ತಾನೆ ಎಸ್ಟಿಮೇಷನ್ ಅಲ್ಲಿ. ಅದು ನಾನು ಎಸ್ಟಿಮೇಷನ್ ತಗೊಂಡ್ರೆ ಮಾತ್ರ ಡೆಫಿನೆಟ್ಲಿ ಸ್ಕೋರ್ ಮಾಡ್ತಾನೆ. ಓಕೆನಾ? ನಾನು ಸಪೋರ್ಟ್ ಮಾಡ್ತೀನಿ, ಕ್ಲೀನಾಗಿ ಏನ್ ಬೇಕೋ ಅದನ್ನ ಕರೆಕ್ಟ್ ಆಗಿ ಹೇಳ್ಕೊಡ್ತೀನಿ. ಎನಿವೆ ಡೈಲಿ ಡೈಲಿ ನಾನು ಕ್ಲಾಸ್ ತಗೋತಾನೆ ಇರ್ತೀನಿ ನಿಮ್ಗೆ ಎಕ್ಸಾಮ್ ಆಗೋವರೆಗೂ, ನೋ ಪ್ರಾಬ್ಲಮ್. ಓಕೆನಾ? ಇನ್ ಬಿಟ್ವೀನ್ ನಿಮ್ಗೆ ಶೆಡ್ಯೂಲ್ಸ್ ಪ್ಲೇಸ್ ಮಾಡ್ಕೊಂಡು ನಾವು ತಗೋತೀವಿ. ವಿ ವಿಲ್ ಟೇಕ್ ಮಾರ್ನಿಂಗ್ ಶೆಡ್ಯೂಲ್ಸ್ ಆಲ್ಸೋ. ಬಟ್ ನೀವು ಅಟೆಂಡ್ ಮಾಡೋದಕ್ಕೆ ಫೇಲ್ಯೂರ್ ಆಗ್ತಿದ್ದೀರಾ. ಮಾರ್ನಿಂಗ್ ಇವತ್ತು ಮಾರ್ನಿಂಗ್ 4 ಮೆಂಬರ್ಸ್ ಅಷ್ಟೇ ಅಟೆಂಡ್ ಮಾಡಿದ್ದೀರಾ. ಓಕೆನಾ? 4 to 5 ಮೆಂಬರ್ಸ್. ಅದಕ್ಕೆ ನಾನು ಈವ್ನಿಂಗ್ ಶೆಡ್ಯೂಲ್ ಇವತ್ತು ತಗೋತಾ ಇದ್ದೀನಿ. ಓಕೆನಾ? ಹೆಲ್ಪ್ ಮಾಡ್ಬೇಕು ಅನ್ನೋ ನಮ್ಮ ಇಂಟೆನ್ಷನ್ ಇದೆ, ಬಟ್ ನೀವು ಸೀರಿಯಸ್ ಆಗಿ ತಗೊಬೇಕಷ್ಟೇ. ಓಕೆನಾ? ಥ್ಯಾಂಕ್ ಯು ಸರ್. ಓಕೆ ಸರ್. Okay. Okay, sir. I will end up the session today. Okay, Okay. sir. Tomorrow schedule I will update in group. Okay. ಓಕೆ ಸರ್. Thank you so Sir, much. group Thank you, ಅಲ್ಲಿ sir. ಇಲ್ಲ sir. Notes ಆದಷ್ಟು ಬೇಗ ಕಳಿಸ್ತೀನಿ ಕಣ. Sir, ನಾವು group ಅಲ್ಲಿ ಇಲ್ಲ, sir. update ಮಾಡೋದು. ಯಾರು? ನಾವು ಗ್ರೂಪ್ ಅಲ್ಲಿ ಇಲ್ಲ ನಾವು ಸರ್. group ಅಲ್ಲಿ ಇಲ್ಲ sir. ಎಲೆಕ್ಟ್ರಿಕಲ್ ಗ್ರೂಪ್ ಅಲ್ಲಿ ಇಲ್ಲ ಸರ್. ನೀವು ಕ್ಯಾಬಿನಲ್ಲಿ ಇರಲ್ವಾ? ಯಾರು? ಸಾವಿನ್ ಸರ್ ಹೇಳಿರೋದಲ್ಲ? ಎಸ್ ಸರ್. ಸಾವಿನ್ ಸರ್ ಪೋಸ್ಟ್ ಮಾಡ್ತಾರೆ ಕಣ. ಓಕೆನಾ? ಓಕೆ ಸರ್. ಡೋಂಟ್ ವರಿ. Okay, thank you, sir. ಬಾಯ್ ಸರ್. Thank you sir. Thank you sir. Thank you, sir.